ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 85,000 ಗೆ ವೆಹಿಕಲ್ ಕೊಡ್ತೀವಿ. 85,000 ರೂಪಾಯಿಗೆ ಝೆನ್ ಸಿಗುತ್ತೆ. ಕೊಡ್ತೀವಿ. ಲೋನ್ ಆಪ್ಷನ್ ಬೇಕಾ ಸರ್? 35 ರಿಂದ 85,000 ಕ್ಯಾಶ್ ತಗೊಂಡ್ಬನ್ನಿ ಆರಾಮಾಗಿ ತಗೊಂಡೋಗಿ. 35 ರಿಂದ 85,000 ತಂದ್ರೆ ಸಾಕು. 2019 ಮಾಡಲು ಏರ್ ಬ್ಯಾಗ್ ಇರೋ ಗಾಡಿ ಚಾಲೆಂಜ್ ಮಾಡ್ತೀನಿ ಸರ್. ಎಲ್ಲಾದ್ರೂ ಈ ಪ್ರೈಸ್ ಸಿಕ್ಬಿಡ್ಲಿ ಸರ್. 17 ಮಾಡಲ್ ಇದು. 17 ಮಾಡಲು ಬೊಲೆನೋ ಸರ್. 50,000 ಕ್ಯಾಶ್ ತಗೊಂಡ್ಬನ್ನಿ ಸರ್, ತಗೊಂಡೋಗಿ. ಡೀಸೆಲ್ ವೇರಿಯಂಟ್ ಗಾಡಿನ ಸರ್ 3,25,000 ಕೊಡ್ತಾ ಇದ್ದೀನಿ ಸರ್. ಚಾಲೆಂಜ್ ಮಾಡ್ತೀನಿ ಸರ್, ಎಲ್ಲಾದ್ರೂ ಈ ಪ್ರೈಸ್ ಸಿಕ್ಬಿಡ್ಲಿ ಸರ್. 7 ಜನ 8 ಜನ ಓಡಾಡೋ ಅಂತ ಲಕ್ಸರಿ ಗಾಡಿ ಬೇಕಾ ಸರ್? ಒಂದು ಆಲ್ಟೋ K10 ರೇಟ್ ಅಲ್ಲಿ ಸರ್ ಟೊಯೋಟಾ ಇನೋವಾ ಸರ್ 4 ಲಕ್ಷ ತಗೊಂಡ್ಬನ್ನಿ ಸರ್. ಹೌದಾ? ಟೊಯೋಟಾ ಇನೋವಾ ಕೊಡ್ತೀನಿ ಸರ್. ನಾನು ಕೂಡ ಚಾಲೆಂಜಿಂಗ್ ಪ್ರೈಸ್ ಎಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬಹುದು ಸರ್. ಇಲ್ಲಿವರೆಗೂ ನಾವು ತುಂಬಾ ಗಾಡಿ ಮ್ಯಾನ್ಯಲ್ ಕೊಟ್ಟಿದೀವಿ. ಇದು ಆಟೋಮೆಟಿಕ್ ಗಾಡಿ ಸರ್. ಇದು ಆಟೋಮೆಟಿಕ್ ಎರ್ಟಿಗಾ ಸರ್. ಬರೀ 48,000 ಓಡಿಸಿದ್ದಾರೆ ಸರ್. ಬರೀ 48,000. 48,000 ಓಡಿದೆ. 2018 ಮಾಡಲು. ರೆಡ್ ಕಲರ್ ಒಂದು ಪೋಲೋ ಇದೆ, ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ವಾ? GT-ನ ಇದು. 50 ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ಬಂದ್ರೆ ಆರಾಮ ತಗೊಂಡು 50,000 ತಂದ್ರೆ ಸಾಕು. ಪೋಲೋ ಸಿಗುತ್ತೆ, ಅದು ಟಾಪ್ ಅಂಡ್ 16 ಮಾಡಲ್ ಸಿಗುತ್ತೆ, ಸಿಂಗಲ್ ಲೋನರ್. ಹೌದು ಸರ್. ಬರೀ 1,30,000 ಕೊಡ್ತೀವಿ ಸರ್. 1,30,000 ರೂಪಾಯಿ ಆಯ್ತು. 1,75,000 80,000 ಇದ್ರೆ ಮಾತ್ರ ನಮ್ಮಲ್ಲಿ ಬಂದು ತಗೊಂಡೋಗ್ಲಿ ಸರ್. ನಾವು 1,30,000ಕ್ಕೆ ಬರೀ 25,000 ಓಡಿರೋ ಸಿಂಗಲ್ ಲೋನರ್ ಎರ್ಟಿಗಾ ಯಾವ ಪ್ರೈಸ್ ಕೊಡ್ತೀರಾ ಸರ್? ಸರ್ ಪ್ರೈಸ್ ಸರ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು. ಆಟೋಮೆಟಿಕ್ ಗಾಡಿ ಸಿಗೋದೇ ಕಷ್ಟ. 35 ರಿಂದ 80,000 ಕ್ಯಾಶ್ ತಗೊಂಡ್ಬರ್ಲಿ ಸರ್, ಆರಾಮ ತಗೊಂಡೋಗ್ಲಿ. 35,000 ತನ್ನಿ ಇದನ್ನ ತಗೊಂಡ್ ಹೋಗ್ಬೋದು. ಸೂಪರ್. ಖಂಡಿತ ಸರ್. 1 ಲಕ್ಷ ಇಲ್ಲ 50,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ತಗೊಂಡು. ಹೌದಾ? 50,000 ತಂದ್ರೆ ಇದು ಕೊಟ್ಬಿಡ್ತೀರಾ? ಆನೇನೆ ಕೊಡ್ತಾರಂತೆ ನೋಡಿ. 2 ರಿಂದ 2.5 ಲಕ್ಷ ಲೋನ್ ಸರ್. 50,000 ಕ್ಯಾಶ್ ತಗೊಂಡ್ಬರ್ಲಿ ಸರ್, ಆರಾಮ. 50,000 ತಂದ್ರೆ ಸಾಕು. ಎಷ್ಟು ಸಿಗುತ್ತೆ ಅದು? VXI ವೇರಿಯಂಟ್. 2013 ಮಾಡಲು ಸಿಂಗಲ್ ಓನರ್, ಬರೀ 72,000 ಓಡೋ ಗಾಡಿ. ನಿಮ್ ಚಾನಲ್ ಇಂದ ಬಂದ್ರೆ ಎಕ್ಸ್ಪೆಷಲಿ 3,85,000ಕ್ಕೆ ನಾವು ಮಾಡ್ತೀವಿ. 3,85,000 ರೂಪಾಯಿಗೆ 19 ಮಾಡಲ್. 2013 ಮಾಡಲ್ ಈ ವೆಹಿಕಲ್ ನ ಸರ್ ನಾವು ಒಂದು 5.5 ರಿಂದ 6 ಲಕ್ಷದವರೆಗೂ ಲೋನೇ ಆಗ್ಬಿಡುತ್ತೆ ಸರ್. ಇದು ಆರಾಮ 5 ಲಕ್ಷ ಅಂತ ಕನ್ಫರ್ಮ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ವೀಕ್ಷಕರಿಗೆ 5 ರಿಂದ 5.5 ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 50 ರಿಂದ 65,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ತಗೊಂಡು. ಖಂಡಿತ ಬೇಕು ಸರ್. ಶ್ರೀ ನಂಜುಂಡೇಶ್ವರ ಕಾರಲ್ಲಿ ಅಸಾಧ್ಯವಾದ ಯಾವ್ದಿಲ್ಲ ಸರ್, ಎಲ್ಲ ಸಾಧ್ಯವಾದದ್ದೇ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 3 ಲಕ್ಷಕ್ಕೆ 3 ಲಕ್ಷಕ್ಕೆ ಕೊಡ್ತೀವಿ ಸರ್. 20 ರಿಂದ 22 ಮೈಲೇಜ್ ಬರುವಂತ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ 17 ಮಾಡಲ್. ಹೌದು, ಕ್ವಿಟ್ ಕೊಡ್ತಾ ಇದೀವಿ. ಒಂದು 95,000 ಕ್ಯಾಶ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಇನ್ನೇನ್ ಬೇಕು ಸರ್ ನಿಮ್ಗೆ? 95,000 ರೂಪಾಯಿ ತಂದ್ರೆ ಸಾಕು. ಟೈಟಾನಿಯಂ ಫೋರ್ಡ್ ಇಕ್ವಸ್ಪೋರ್ಟ್ ಸಿಗುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಹೌದು ಸರ್, ಖಂಡಿತ ಕೊಡ್ತೀವಿ. 2.5 ರಿಂದ 2.70 ಲೋನ್ ಮಾಡ್ತೀವಿ ಸರ್. 30,000 ಕ್ಯಾಶ್ ತಗೊಂಬನ್ನಿ ಸರ್, ಆರಾಮ ತಗೊಂಡೋಗಿ. 30,000 ಕ್ಯಾಶ್ ತಗೊಂಡ್ರೆ ಸಾಕು. 17 ಮಾಡಲ್ ಆರಾಮ ತಗೊಂಡೋಗಿ. ಸೂಪರ್. ಒಂದು 2012 ಮಾಡಲು ಶಿಫ್ಟ್ ಆಗಬೇಕು ಅಂದ್ರೆ 4 ರಿಂದ 4.5 ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರಲ್ಲಿ ಟೊಯೋಟಾ ಲೀವಾ ಕೊಡ್ತೀವಿ ಸರ್. ಲೀವಾ ಸರ್ ಬರೇ 3,65,000 ಕೊಡ್ತೀವಿ ಸರ್. 3,65,000 ಟೊಯೋಟಾ ಇಟಿಯೋಸ್ ಲೀವಾ 50 ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ ಸರ್. 1.5 ಲಕ್ಷ ತಗೊಂಡ್ಬರ್ಲಿ ಸರ್. 1.5 ಲಕ್ಷ ಸರ್. ಲೋನ್ ಗೀನ್ ಏನ್ ಬೇಡ ಸರ್, ಫುಲ್ ಕ್ಯಾಶ್. 1.5 ಲಕ್ಷ ತಗೊಂಡ್ಬರ್ಲಿ, ಗಾಡಿನ ತಗೊಂಡೋಗಿ. 2,25,000 ಕೊಡ್ತೀನಿ ಸರ್. 2,25,000 ರೂಪಾಯಿಗೆ SX4 ಸರ್. ಬಡವ್ರ ಬಾದಾಮಿ ಅಂತ ಕರೆಯುವಂತ ಒಂದು ಈಕೋ ಸರ್. ಯಾಕೆಂದ್ರೆ ಓಮಿನಿ ಹೋದ್ಮೇಲೆ ಈಗ ಬಡವ್ರ ಬಾದಾಮಿ ಈಕೋನೆ ಸರ್. ಖಂಡಿತ ಸರ್. ಯಾಕೆಂದ್ರೆ ನಾವು ಪಾಸಿಟಿವ್ ಆಗಿ ನಾವು ಹಾರ್ಟ್ ಇಂದ ಮಾಡ್ತಾ ಇದೀವಿ, ಹಾರ್ಟ್ ಟಚ್ ಮಾಡ್ತಾ ಇದೀವಿ, ಹಂಗಾಗಿ ಪಾಸಿಟಿವ್ ಅಲ್ವಾ. ಸೊ ಅದನ್ನ ಬರೇ 1,85,000ಕ್ಕೆ ಬೇಕು. 1,85,000 ರೂಪಾಯಿಗೆ ಸಿಂಗಲ್ ಓನರ್ ವ್ಯಾಗನಾರ್ VXI ಸಿಗುತ್ತೆ ನಿಮ್ಗೆ. 1 ಲಕ್ಷ ಕ್ಯಾಶ್ ತಂದ್ರೆ ಮಾಡ್ಕೊಡ್ತೀರಾ ಇದಕ್ಕೆ? 2,90,000ಕ್ಕೆ ವೆಹಿಕಲ್ ಕೊಡ್ತೀವಿ. ಬರೇ 50 ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ಬಂದ್ರೆ ಆರಾಮ ತಗೊಂಡು. 50 ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ಬಂದ್ಬಿಟ್ರೆ 17 ಮಾಡಲು ಡೀಸೆಲ್ i20 ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. 75 ರಿಂದ 50,000 ಕ್ಯಾಶ್ ತಗೊಂಡ್ಬರ್ಲಿ ಸಾಕು, ಆರಾಮ ತಗೊಂಡು. ಬರೇ 50 ರಿಂದ 80,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ತಗೊಂಡು. 50 ರಿಂದ 80,000 ಕ್ಯಾಶ್ ತಂದ್ರೆ 16 ಮಾಡಲ್ ವ್ಯಾಗನರ್ ಸಿಂಗಲ್ ಓನರ್ ವ್ಯಾಗನರ್ ಸಿಂಗಲ್ ಓನರ್ ವ್ಯಾಗನರ್ ಮಾಡಲ್ ಸರ್. ಒಂದು ಆರ್ಡಿನರಿ ಶಿಫ್ಟ್ ರೇಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್. 45,000 ರೂಪಾಯಿ ತಂದ್ರೆ ಕೊಡ್ತೀರಾ ಇದನ್ನ ಸರ್? ಆರಾಮ ಬನ್ನಿ ಸರ್, ಮಾಡ್ಬಿಟ್ಟು ಗಾಡಿ 45,000 ತನ್ನಿಗುರು ತಗೊಂಡೋಗಿ ಪೋಲೋ. ಲೋನ್ ಆಪ್ಷನ್ ಬೇಕಾ ಸರ್? 2.5 ರಿಂದ 3 ಲಕ್ಷ ಲೋನ್ ಸರ್. 50 ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ಬನ್ನಿ, ಆರಾಮ ತಗೊಂಡೋಗಿ. 50 ರಿಂದ 1 ಲಕ್ಷ ತಂದ್ರೆ 15 ಮಾಡ್ಲಿಕ್ಕೂ ಸಿಗುತ್ತೆ. ಬರೀ 3 ಲಕ್ಷ. ಅದ್ರಲ್ಲೂ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3 ಲಕ್ಷಕ್ಕೆ ವೆಹಿಕಲ್. 3 ಲಕ್ಷಕ್ಕೆ i20. ಹೌದು ಸರ್, 3 ಲಕ್ಷಕ್ಕೆ. ಅದು ಡೀಸೆಲ್ ವೇರಿಯಂಟ್. 6,10,000 ರೂಪಾಯಿಗೆ 18ನೇ ಮಾಡಲ್, ಬರೀ 45,000 ಓಡಿರುವಂತ ವಿತ್ ಶೋರೂಮ್ ಹಿಸ್ಟ್ರಿ ಇರುವ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾ ಇದ್ದೀವಿ. ಖಂಡಿತ ಕೊಡ್ತೀವಿ. ಆರಾಮಾಗಿ ಒಂದು 75,000 ಕ್ಯಾಶ್ ತಗೊಂಡ್ಬಂದು ಆರಾಮಾಗಿ ವೀಕ್ಷಕರು ತಗೊಂಡು ಸರ್. ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಬರೇ 3,45,000 ಹೇಳ್ತೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 3.25 ಗಾಡಿ ಕೊಡ್ತೀವಿ ಸರ್. 25 ರಿಂದ 75,000 ಕ್ಯಾಶ್ ತಗೊಂಡ್ಬಂದು ಆರಾಮ ತಗೊಂಡು. 25 ರಿಂದ 75,000 ತಗೊಂಡ್ಬಂದ್ಬಿಟ್ರೆ ಸ್ಕಾಲಾ ಸಿಗುತ್ತೆ. ಸ್ಕಾಲಾ ಸರ್ ಒಳ್ಳೆ ಡೀಸೆಲ್ ವೇರಿಯಂಟ್. ಅದು ಲಕ್ಸುರಿ ಗಾಡಿ ಕೊಡ್ತೀವಿ. ಲಕ್ಸುರಿ ಗಾಡಿ ಸಿಗುತ್ತೆ. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್. ಇವತ್ತು ನಾನು ನಂಜುಂಡೇಶ್ವರ ಕಾರ್ಸ್ ಲಿಂಕ್ಸ್ ಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿಯಲ್ಲಿ ಬರುತ್ತೆ.
ಸೊ ಇವ್ರ ಹತ್ರ ಸಾಕಷ್ಟು ಒಳ್ಳೊಳ್ಳೆ ಗಾಡಿಗಳು ಸಿಗುತ್ತೆ. ಹಾಗೆ ನಿಮ್ ಬಸ್ಸಲ್ಲಿ ಬರಬೇಕು ಅಂತ ಹೇಳಿದ್ರೆ ಬಸ್ ಆಪ್ಷನ್ಸ್ ಕೂಡ ಇದೆ. ಇದೇನೋ ಹೆಸರು ಹೇಳ್ತಾರೆ, ಅದಾದ್ಮೇಲೆ ನಾನು ಅವ್ರ ಹತ್ರನೇ ಕೇಳ್ತೀನಿ. ಯಾವ್ದಿದು ಭುವನೇಶ್ವರಿ ನಗರ, ಓಕೆ, ಅಲ್ಲೆಲ್ಲ ಬರುತ್ತೆ. ಸೊ ಲೊಕೇಶನ್ ಲಿಂಕ್ ಎಲ್ಲ ನಿಮಗೆ ಕಾಂಟ್ಯಾಕ್ಟ್ ಲಿಸ್ಟ್ ಕೆಳಗಡೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು. ಇವ್ರ ಹತ್ರ ಸುಜುಕಿ ಗಾಡಿಗಳು, ಟೊಯೋಟಾ ಗಾಡಿಗಳು, ಟೊಯೋಟಾ ಅಂದ ತಕ್ಷಣ ಇದು ನೋಡಿ ETS ಲೀವಾ ಇದೆ. ಹಾಗೆ ಪಕ್ಕದಲ್ಲಿ ನಮ್ಮ ಹತ್ರ ಟೊಯೋಟಾ ಲೆಜೆಂಡ್ರ್ ವೆಹಿಕಲ್ ಯಾವುದು ಕ್ವಾಲಿಸ್ ಸಿಗುತ್ತೆ. ಹಾಗೆ ಬಲೆನೋ ಗಾಡಿಗಳಂತೂ ಕ್ಯೂ ಅಲ್ಲಿ ನಿಂತ್ಕೊಂಡಿರುತ್ತೆ ಅಂತ ಹೇಳ್ಬೋದು. ಹಾಗೆ ಅಲ್ಲೊಂದಲ್ಲೊಂದು ಪೋಲೋ ಸಿಗುತ್ತೆ. ಹಾಗೆ ಅಲ್ಲೊಂದಲ್ಲೊಂದಕ್ಕಿಂತ 3 ಪೋಲೋ ಸದ್ಯಕ್ಕೆ ಆಪ್ಷನ್ ಇದೆ. ಹಾಗೆ ನಿಮ್ಗೆ i20ಗಳ ಸಾಗರ ಅಂತ ಹೇಳ್ಬೋದು, ಅಷ್ಟು ಸಿಗುತ್ತೆ. ಹಾಗೆ ನಿಮ್ಗೆ ಬ್ರೆಜ್ಜಾ ಸಿಗುತ್ತೆ, ವ್ಯಾಗನರ್ ಸಿಗುತ್ತೆ, ಇನ್ನೋವಾ ಸಿಗುತ್ತೆ. ಇನ್ನೋವಾ ಪ್ರೈಸ್ ಕೇಳಿದ್ರೆ ನಿಮ್ಗೆ ಶಾಕ್ ಆಗಿ ಹೋಗ್ತೀರಾ. 4 ಲಕ್ಷಕ್ಕೆಲ್ಲ ಇನ್ನೋವಾ ಸಿಗ್ತಾ ಇದೆ. ಹಾಗೆ ನಿಮ್ಗೆ XV ವೇರಿಯಂಟು 2 ಇದೆ. XV ಎಲ್ಲದಕ್ಕೂ ಲೋನ್ ಆಗುತ್ತೆ. ನಿಮ್ಗೆ ಒಂದು 35ರಿಂದ 1 ಲಕ್ಷ ರೂಪಾಯಿ ಒಳಗಡೆ ನಿಮ್ಗೆ ಕ್ಯಾಶ್ ಇದ್ರೆ ತಗೊಂಬನ್ನಿ. ಇಲ್ಲ ಕೈ ಬೀಸ್ಕೊಂಡ್ ಬಂದು ನಿಮ್ ಪ್ರೊಫೈಲ್ ಚೆನ್ನಾಗಿದೆ ಕೊಡಿ ಲೋನು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಲೋನ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ನೀವೇನು ತಲೆ ಕೆಡ್ಸ್ಕೊಳ್ಳೋದು ಬೇಡ, ಇಲ್ಲಿರೋ ಎಲ್ಲಾ ಕಾರುಗಳಿಗೂ ಲೋನ್ ಆಗುತ್ತೆ ನಿಮ್ಗೆ. ಒಂದೇ ಒಂದು ಕ್ವಾಲಿಸ್ ಇದೆ, ಯಾವುದೇ ಶೋರೂಮ್ಗೆ ಹೋದ್ರು ಕೆಲವೊಂದ್ ಕಡೆ ಸಿಗೋದೇ ಇಲ್ಲ. ಹೌದು, ಸಿಕ್ಕಿದ್ರು ಒಂದೇ ಸಿಗೋದು. ಹೌದು ಸರ್, ಅದ್ರಲ್ಲಿ ನಂಜುಂಡೇಶ್ವರ ಕಾಸಲ್ಲಿ ಒಂದಿದೆ ಸರ್. ಹೇಳಿ ಸರ್. ಸರ್ ಇದು ಕ್ವಾಲಿಸ್ ಹೇಳ್ಬೇಕು ಅಂದ್ರೆ ಸರ್ 2000 ಮಾಡಲು ಕ್ವಾಲಿಸ್. ಇದು ಬಂದು GS ವೇರಿಯಂಟ್ ಅಂದ್ರೆ ಇದರಲ್ಲಿ ಬೇಸಿಕ್ ಬರುತ್ತೆ, FS ಬರುತ್ತೆ, GS ಬರುತ್ತೆ, RS ಬರುತ್ತೆ. ಇದು ಬಂದು ಮಿಡ್ ವೇರಿಯಂಟ್ ವೆಹಿಕಲ್ ಸರ್ ಇದು. ಸೊ ಇದರಲ್ಲಿ ಏನಪ್ಪಾ ಫೆಸಿಲಿಟಿ ಅಂದ್ರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ 2 ಬರ್ತದೆ. ರೂಫ್ AC ಕೂಡ ಬರುತ್ತೆ, ಬ್ಯಾಕ್ ವೈಪರ್ ಬರುತ್ತೆ, ಟೀ ಫಾಗರ್ ಬರುತ್ತೆ, ಫಾಗ್ ಲ್ಯಾಂಪ್ ಬರುತ್ತೆ. ಸೊ ಎಲ್ಲ ಬರುತ್ತೆ. ಸಖತ್ತಾಗಿದೆ. ಇದು 9+1. 9+1 ಇಲ್ಲಿ ಅಂದ್ರೆ ಡಬಲ್ ಸೀಟ್ ಬರುತ್ತೆ, ಸಿಂಗಲ್ ಸೀಟ್ ಹಾಕಿದ್ದಾರೆ ಕಸ್ಟಮರ್. ಇಲ್ಲೂ ಬೇಕಾದ್ರೆ ಡಬಲ್ ಸೀಟ್ ಫಿಟ್ ಮಾಡ್ಕೋಬಹುದು. ಮುಂದೆನೂ 3, ಹಿಂದೆನೂ 3, ಹಿಂದೆನೂ 3, 9 ಜನ 8+1 ಬರುತ್ತೆ. ಕ್ವಾಲಿಸ್ ಎಲ್ಲ ಹಿಂಗೆ ಬರೋದು, ಗಾಡಿ ಗಟ್ಟಿಯಾಗಿರುತ್ತೆ. ಹೌದು ಸರ್. ಇಂಜಿನ್ ಹೆಂಗಿರುತ್ತೆ ಸರ್? ಸರ್ ಇಂಜಿನ್ ಸೂಪ್ ಟೊಯೋಟಾ ಇಂಜಿನ್ ಬಗ್ಗೆ ಮಾತಾಡಂಗಿಲ್ಲ. ಗಾಡಿ ಲೈನ್ ನೋಡ್ಬೇಕಷ್ಟೇ, ವೆಹಿಕಲ್ ತಗೊಂಡೋಗ್ಬೇಕು. ಇದನ್ನ ಕಿಲೋಮೀಟರ್ ಕೇಳ್ಬೇಕಾ ಬೇಡವಾ ಗೊತ್ತಿಲ್ಲ. ಇದು 1,70,000 ಕಿಲೋಮೀಟರ್. 1,70,000. ಇದು ಕೂಡ ಬೇಕಾದ್ರೆ ಶೋರೂಮ್ ಅಲ್ಲಿ ಇಷ್ಟು 10 ಲಕ್ಷ ತನಕ ಆರಾಮಾಗಿ ಓಡ್ಬೋದು ಸರ್. ಸರ್ ಇವಾಗ ನೋಡಿ ಸರ್, ಒಂದು ಯಾವ್ದಾನ ಒಂದು ಆಲ್ಟೋ ತಗೋಬೇಕು ಅಂದ್ರೆ 2007 ಮಾಡಲು 8 ಮಾಡಲು ಆಲ್ಟೋಗೆ 2 ಲಕ್ಷ ಹೇಳ್ತಾರೆ ಸರ್. ಹೌದೌದು ಸರ್. 9 ಜನ ಓಡಾಡಂತ ಕ್ವಾಲಿಸ್ ಕೊಡ್ತೀನಿ ಸರ್. 2 ಲಕ್ಷ ತಗೊಂಡ್ಬಂದಿ. 2 ಲಕ್ಷಕ್ಕೆ ಕ್ವಾಲಿಸ್ ತಗೊಂಡೋಗಿ ಸರ್. ಕರ್ನಾಟಕದವರಂತೂ ಪ್ರಿಫರ್ ಮಾಡ್ತಾರೆ ಸರ್. ಬಾಡಿಗೆ ಹೊಡಿಯಕ್ ಬೇಕಾ ಸರ್, ಇಲ್ಲ ನಿಮ್ಗೆ ರಫ್ ಯೂಸ್ ಬೇಕಾ, ಫ್ಯಾಮಿಲಿ ಯೂಸ್ ಬೇಕಾ, ಆರಾಮ ತಗೊಂಡೋಗಿ ನೀವ್ ಏನನ್ನ ಯೂಸ್ ಮಾಡ್ಕೊಳ್ಳಿ ಸರ್. 9 ಜನ ಓಡಾಡೋ ಅಂತ ಗಾಡಿ. 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಬರೀ 2 ಲಕ್ಷಕ್ಕೆ ಕ್ವಾಲಿಸ್ ರೆಡಿ ಇದೆ ಸರ್. FC ಇನ್ಶೂರೆನ್ಸ್ ಯಾವ ಟೆನ್ಷನ್ ಇಲ್ಲ. ಅದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್ ಒರಿಜಿನಲ್ ಬರೀ 2 ಲಕ್ಷಕ್ಕೆ ಸಿಗುತ್ತೆ. ಖಂಡಿತ ಕ್ವಾಲಿಸ್ ಸರ್. ಇದು ಜನ್ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್, ಒಳ್ಳೆ ಗಾಡಿ ಅಂತಾನೆ ನಿಮ್ಗೆ ಗೊತ್ತಿದೆ. ಇದು 99 ಮಾಡಲು. ಇದು ಬಂದು ನಿಮ್ಗೆ 5 ವರ್ಷ FC ಇದೆ, ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. AC ಎಲ್ಲ ಇದೆ. ಹೌದು ಸರ್, ನೋಡಿ ಸರ್, ಒಳ್ಳೆ ಲೆದರ್ ಸೀಟ್ ಇದೆ, ಇಂಟೀರಿಯರ್ ಗಾಡಿ ಲೆದರ್ ಸೀಟ್ಸ್ ಇದೆ ನೋಡ್ಬೋದು. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, ದೊಡ್ಡದಾದ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಆಮೇಲೆ AC EC ಎಲ್ಲ ವರ್ಕಿಂಗ್ ಅಲ್ಲಿ ಇದೆ. ಖಂಡಿತ ಸರ್, AC ವರ್ಕಿಂಗ್ ಅಲ್ಲಿ ಇದೆ, ಸ್ಪೈಲರ್ ಇದೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಎಷ್ಟು ಹೊಡಿದೆ ಸರ್ ಇದು? ಸರ್ ಇದು ಕಿಲೋಮೀಟರ್ ಬಂದ್ಬಿಟ್ಟು ಬರೀ 90,000 ರನ್ ಆಗಿದೆ. 90,000. ಹೌದು ಓನರ್ ಸರ್. ಓನರ್ ಬಂದು 3ನೇ ಓನರ್ ಆಗಿದ್ದಾರೆ. ಪ್ರೈಸ್ ಸರ್? ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 85,000 ಗೆ ವೆಹಿಕಲ್ ಕೊಡ್ತೀವಿ. 85,000 ರೂಪಾಯಿಗೆ ಜೆನ್ ಸಿಗುತ್ತೆ. ಕೊಡ್ತೀವಿ ಸರ್, ಖಂಡಿತ ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಬ್ರೆಜ್ಜಾ ಇದೆ. ಬ್ರೆಜ್ಜಾ ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ ಸರ್. ಬ್ರೆಜ್ಜಾ ಅಂದ್ರೆ ಇದು 2018 ಮಾಡಲು ZA ಪ್ಲಸ್ ಅಂದ್ರೆ ಫುಲ್ಲಿ ಲೋಡೆಡ್ ವೆಹಿಕಲ್. ಇದರಲ್ಲಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್, ಡಿಫಾಗರ್, ಫಾಗ್ ಲ್ಯಾಂಪ್ ಮತ್ತೆ ಡ್ಯುಯಲ್ ಏರ್ ಬ್ಯಾಗ್. ನಿಮ್ಗೆಲ್ಲ ಪ್ರತಿಯೊಂದು ಇನ್ಬಿಲ್ಟ್ ಲೆದರ್ ಸೀಟ್ ಪ್ರತಿಯೊಂದು ಏನು ಹಾಕ್ಸೋ ಆಗಿಲ್ಲ. ಕಂಪ್ನಿಯಿಂದನೇ ಅಲಾಯ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ZA ಪ್ಲಸ್ ಸರ್, ಫುಲ್ಲಿ ಟಾಪ್ ಐಟ್, ಪುಷ್ ಸ್ಟಾರ್ಟ್ ಕೂಡ ಬರುತ್ತೆ ಸರ್. ಹೌದಾ? ಲೈಕ್ ನಾನು ನೋಡ್ತಾ ಇದ್ದಂಗೆ ಫುಲ್ ಸುಜುಕಿ ಗಾಡಿಗಳೇ ಜಾಸ್ತಿ ನಿಂತಿದೆ. ನಂಜುಂಡೇಶ್ವರ ಅಂತ ಹೇಳಿದ್ರೆ ಸುಜುಕಿ ಗಾಡಿಗಳ ಅಂತ. ಖಂಡಿತ ಸರ್. ನಂಜುಂಡೇಶ್ವರ ಕಾರ್ಸ್ ಅಂದ್ರೆ ಮಾರುತಿ ಗಾಡಿ, ಮಾರುತಿ ಗಾಡಿ ಅಂದ್ರೆ ನಂಜುಂಡೇಶ್ವರ ಕಾರ್ಸ್. ಸರ್ ಇದು ಪ್ರೈಸ್ ವೈಸ್ ಹೇಳ್ಬೇಕು ಅಂದ್ರೆ ಸರ್, ಎಲ್ಲ ಆಫ್ಟರ್ ಮಾರ್ಕೆಟ್ ಎಲ್ಲ ಶೋರೂಮ್ ನಲ್ಲೂ 10 ಲಕ್ಷ 10 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾಲೇಜ್ 9 ಲಕ್ಷ ಹೇಳ್ತಾ ಇದೀವಿ ಸರ್. ಸ್ಲೈಟ್ಲಿ ನೆಗೋಸಿಯೇಷನ್ ಮಾಡಿ ನಿಮ್ ಚಾನಲ್ ಇಂದ ಬಂದ್ರೆ 9 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. 9 ಲಕ್ಷಕ್ಕೆ ಲೋನ್ ಆಪ್ಷನ್ ಅಂತ ಬಂದ್ರೆ ಸರ್ 7.5 8 ಲಕ್ಷ ಲೋನ್ ಮಾಡ್ಕೊಡ್ತೀವಿ. 1 ರಿಂದ 1.5 ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮ ವೆಹಿಕಲ್ ಬೈ. 1 ರಿಂದ 1.5 ಲಕ್ಷ ತಂದ್ರೆ ಇದು ಗಾಡಿ ಕೊಡ್ತೀರಾ? ZA ಪ್ಲಸ್ ಸಿಗುತ್ತೆ. ZA ಪ್ಲಸ್ ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ಈವನ್ ಯೆಲ್ಲೋ ಬೋರ್ಡ್ ಕಾರ್ ಕೂಡ ಸೇಲ್ ಮಾಡ್ತಾರೆ. ಏನೋ ಅಂದ್ರೆ ಕಸ್ಟಮರ್ ಅಪೇಕ್ಷೆ ಮೇರೆಗೆ ನಾವು ಯೆಲ್ಲೋ ಬೋರ್ಡ್ ಮಾಡಲ್ಲ. ತುಂಬಾ ಬೇಕಾದವರಿಗೆ ಒಬ್ರು ಬಂದಿದ್ದಾರೆ, ಈಗ ಅವ್ರಿಗೆ ಡೆಲಿವರಿ ಕೊಡ್ತಾ ಇದೀವಿ. ಸೊ ಹಂಗಾಗಿ ಗಾಡಿ ಕೆಲವೊಂದೊಂದು ಮಾಡ್ಕೊಡ್ತೀವಿ ಸರ್. ಓಕೆ, ಯೆಲ್ಲೋ ಬೋರ್ಡ್ ಕಾರ್ಸ್ ಕೂಡ ಸಿಗುತ್ತೆ. ಹಾಗೆ ಅದಕ್ಕೆ ಲೋನ್ ಕೂಡ ಮಾಡ್ಕೊಡ್ತಾರೆ. ಖಂಡಿತ ಮಾಡ್ಕೊಡ್ತೀವಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಟೊಯೋಟಾ ಇಟಿಯೋಸ್ ಇದೆ.
ಹಾ ಸರ್. ಲೀವಾನಾ? ಹೌದು ಸರ್, ಇಟಿಯೋಸ್ ಲೀವಾ. ಹಾ. ಇದು ಬಂದ್ಬಿಟ್ಟು ನಿಮ್ಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಅದು top window. ಸಿಸ್ಟಮ್ ಎಲ್ಲ ಬರ್ತದೆ. Okay. ಇದರಲ್ಲೂ ಕೂಡ ಅಲಾಯ್ ವೀಲ್ ಎಲ್ಲ ಇದೆ. ಚೆನ್ನಾಗಿದೆ. ವೆಹಿಕಲ್ ಕೂಡ ಒಳ್ಳೆ ಇಂಟೀರಿಯರ್ ಎಲ್ಲ ತುಂಬಾ ಲಕ್ಸರಿ ಆಗಿ ಇಟ್ಟಿದ್ದಾರೆ ಸರ್. ಇಂಟೀರಿಯರ್ ನೋಡಬಹುದು, ರೆಡ್ ಕಲರ್ ಸೀಟ್ಸ್ ಇದೆ, ಲೆದರ್ ಸೀಟ್ಸ್, ಅದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, AC ಕೂಡ ರನ್ನಿಂಗ್ ಇದೆ. ಓವರಾಲ್ ಬಾಡಿ ಲೈನ್ ಈ ತರ ಕಾಣ್ತಾ ಇದೆ, ಚೆನ್ನಾಗಿದೆ. ಲೀವಾ ಅಂಡ್ ಟಾಪ್ ಅಂಡ್ ಮಾಡಲ್ ಆಗಿರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಸರ್, ಇವತ್ತೊಂದು 2012 ಮಾಡಲ್ ಶಿಫ್ಟ್ ಆಗಬೇಕು ಅಂದ್ರೆ 4 ರಿಂದ 4.5 ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರಲ್ಲಿ ಟೊಯಾಟಾ ಲೀವಾ ಕೊಡ್ತೀವಿ ಸರ್. ಲೀವಾ ಸರ್ ಬರೇ 3,65,000 ಕೊಡ್ತೀವಿ ಸರ್. 3,65,000 3,65,000ಕ್ಕೆ ಟೊಯಾಟಾ ಇಟಿಯೋಸ್ ಲೀವಾ ಒಳ್ಳೆ ವೆಹಿಕಲ್ ಕೊಡ್ತಾ, ಅದು ಡೀಸೆಲ್ ವೇರಿಯಂಟ್, ಒಳ್ಳೆ 20 ರಿಂದ 22 ಮೈಲೇಜ್ ಬರುವಂತ ಗಾಡಿ. ಸೊ ಪ್ಲಸ್ ಅವ್ರಿಗೆ ಲೋನ್ ಆಪ್ಷನ್ ಬೇಕು ಅಂದ್ರೆ 2.5 ರಿಂದ 2.80 ಲೋನೇ ಮಾಡ್ಕೊಡ್ತೀವಿ ಸರ್. ಕೇವಲ ಒಂದು 70,000 80,000 ಇಲ್ಲ 1 ಲಕ್ಷ ತಗೊಂಬಂದ್ರೆ ಸಾಕು, ಆರಾಮಾಗಿ ಗಾಡಿ ತಗೊಂಡು 70-80,000 ತಗೊಂಬಂದ್ರೆ ಸಾಕು, ಇದಕ್ಕೆ ಆರಾಮಾಗಿ ಲೋನ್ ಆಗೋಗುತ್ತೆ. ಇಟಿಯೋಸ್ ಲೀವಾ ಸಿಗುತ್ತೆ ನಿಮ್ಗೆ. ಹಾಗೆ ಬಲೆನೋ ಕೂಡ ಆಪ್ಷನ್ಸ್ ಇದೆ. ಬಲೆನೋ ಅಂತೂ 3-4 ಆಪ್ಷನ್ ಇದೆ ಐ ಥಿಂಕ್ ಅಲ್ವಾ? ಹೌದು ಸರ್, ಬಲೆನೋಗಳು ತುಂಬಾ ಗಾಡಿ ಇದೆ ಸರ್. ಇವತ್ತು ಬಲೋನೋ ಬೇಕಂದ್ರೆ ಆಕ್ಚುಲಿ 10 ಗಾಡಿ ಇತ್ತು, ಇವತ್ತೇ ಒಂದ್ 3 ಗಾಡಿ ಡೆಲಿವರಿ ಕೊಡಿ. ಗಾಡಿ ಇತ್ತ ಬಲೆನೋ? ಒಂದು 4 ರಿಂದ 5 ಗಾಡಿ ಬಲೋನೋ ಸುಜುಕಿ ಶೋರೂಮ್ ಓಪನ್ ಮಾಡಬಹುದು, ಆ ತರ ಇತ್ತು ಅಂತ ಖಂಡಿತ ಸರ್. ಬಲೆನೋ, ಈ ಬಲೆನೋ ಬಗ್ಗೆ ಇದು 2019 ಮಾಡಲು ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಇದರಲ್ಲಿ ಒಳ್ಳೆ ಡೈಮಂಡ್ ಕಟ್ ಅಲಾಯ್ ವೀಲ್ ಬರುತ್ತೆ, ಅಪೋಲೋ ಟೈರ್ಸ್ ಇದೆ, ಡ್ಯುಯಲ್ ಏರ್ ಬ್ಯಾಗ್, ನಾವಿಗೇಷನ್ ಸಿಸ್ಟಮ್ ಬರುತ್ತೆ. ಹಂಗೆ ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿಟ್ಮೆಂಟ್ ಆಗಿದೆ ಅಂತ ಹೇಳ್ಬೋದು ಈ ಗಾಡಿಲಿ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಚೆನ್ನಾಗಿದೆ ಅದು ಕೂಡ. ಹಾಗೆ ನಿಮ್ಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಕಂಪನಿ ಫಿಟೆಡ್ ಸರ್, ಎಲ್ಲ ಇನ್ಬಿಲ್ಟ್ ಬರೋದು, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ ಎಲ್ಲ ಬರ್ತದೆ. ಓಕೆ ಸೂಪರ್. ಆಮೇಲೆ ಡಮ್ಮಿ ಎಕ್ಸಾಸ್ಟ್ ಹಿಂದ್ಗಡೆ ಇದು ಕೂಡ ಹಾಕಿಸ್ಕೊಂಡಿದ್ದಾರೆ. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್, ಎಲ್ಲಾನ ಪ್ರೈಸ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ ಸರ್. ಇವತ್ತು 2019 ಮಾಡಲು ಟಾಪ್ ಅಂಡ್ ವೆಹಿಕಲ್ ತಗೊಬೇಕು ಅಂದ್ರೆ ಇವತ್ತು ಮಿನಿಮಮ್ ಏನಿಲ್ಲ ಅಂದ್ರೂ 7.5 ಲಕ್ಷ, 7.5, 7.30 ಇದೆ. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಆತರ ಇಲ್ಲ ಸರ್, ಬರೀ 6,85,000 ಸರ್. ಲೋನ್ ಆಪ್ಷನ್ ಬೇಕಾ ಸರ್? 6 ರಿಂದ 6.5 ಲಕ್ಷ ಲೋನ್ ಸರ್. 35 ರಿಂದ 85,000 ಕ್ಯಾಶ್ ತಗೊಂಬನ್ನಿ, ಆರಾಮ ತಗೊಂಡೋಗಿ. 35 ರಿಂದ 85,000 2019 ಮಾಡಲು ಏರ್ ಬ್ಯಾಗ್ ಇರೋ ಗಾಡಿ, 19 ಟಾಪ್ ಎಂಡ್ ಮಾಡಲ್, 19 ಮಾಡಲ್ ಗಾಡಿ ಕೊಡ್ತೇನೆ ಸರ್. ಓಕೆ, 19 ಮಾಡಲ್ ಸಿಗುತ್ತೆ ಬರೀ 35 ರಿಂದ 85,000. ನಿಮ್ ಕನ್ವಿನಿಯಂಟ್ ಹೆಂಗಿದೆ ಹಂಗ್ ತಗೊಂಬನ್ನಿ, ಈ ಗಾಡಿ ತಗೊಂಡೋಗ್ಬೋದು. ಹಿಡಿದು A to Z ಎಲ್ಲ ಇರುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೋವಾ ಇದೆ. ಇನ್ನೋವಾ ಅಂತೂ ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಬಂದಾಗ್ಲೇ ನನಗೆ ಇನ್ನೋವಾ ಒಳ್ಳೆ ಪ್ರೈಸ್ ಗಳು ಕೊಡ್ತಾ ಇದ್ರು. ಈ ಸಲ ಕೂಡ ಒಳ್ಳೆ ಪ್ರೈಸ್ ಕೊಡ್ಬೋದೇನೋ ಸರ್? ಖಂಡಿತ ಕೊಡೋಣ ಸರ್. ನೋಡಿ ಸರ್, 2015 ಮಾಡಲು 4,40 ಮಾರ್ಕೆಟ್ ಅಲ್ಲಿ ಚೆಕ್ ಮಾಡ್ಲಿ, ಫರ್ದರ್ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬರ್ಲಿ, ತೊಂದ್ರೆ ಇಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಇವತ್ತು 2015 ಮಾಡಲು ವೆಹಿಕಲ್ ತಗೊಬೇಕು ಅಂದ್ರೆ, ಅದ್ರಲ್ಲೂ ವಿ ವರ್ಷನ್ ಬರೇ 1.30 ಅಂತ ಗಾಡಿ ತಗೊಬೇಕು ಅಂದ್ರೆ ಇವತ್ತು ಪ್ರೈಸ್ ಲಿಸ್ಟ್ ಬೇರೆನೇ ಇದೆ. 13.5 14 ಲಕ್ಷ ಹಿಂಗಿದೆ. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ 11,80,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬರೇ 11.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಮಾಡಲು. ಹೌದು ಸರ್, 15 ಮಾಡಲು ವಿ ವರ್ಷನ್ ಟಾಪ್ ಎಂಡ್ ಮಾಡಲು ಗಾಡಿ. ಲೋನ್ ಆಪ್ಷನ್ ಬೇಕಾ 10 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಹೌದಾ? 50,000 ತಂದ್ರೆ ಸಾಕು ಸರ್. 1 ರಿಂದ 1.5 ಕ್ಯಾಶ್, 1 ರಿಂದ 1.5 11.5 ಮಾಡ್ಕೊಡ್ತೀನಿ. ಓಕೆ, ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ತುಂಬಾನೇ ಫಿಟ್ಮೆಂಟ್ ಆಗಿದೆ. ನಿಮ್ಗೆ ಅಲಾಯ್ ವೀಲ್ ಸಮೇತ ಬರುತ್ತೆ. ಅಫ್ಕೋರ್ಸ್ ಇದು ವಿ ವೇರಿಯಂಟ್ ಆಗಿರೋದ್ರಿಂದ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಆಮೇಲೆ ಕಂಪನಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಸೀಟ್ಸ್ ಎಲ್ಲ ನೋಡ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಕ್ಯಾಪ್ಟನ್ ಸೀಟ್ಸ್ ಬರುವಂತ ವೆಹಿಕಲ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಸೈಡ್ ಎಲ್ಲ ನಿಮ್ಗೆ ಕ್ರೋಮ್ ಗಾರ್ನಿಶ್ ಎಲ್ಲ ಮಾಡ್ಕೊಟ್ಟಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಆಮೇಲೆ ಡಿಫಾಗರ್, ವೈಪರ್, ಪ್ರತಿಯೊಂದು ಆಪ್ಷನ್ಸ್ ಇದೆ ಇದರಲ್ಲಿ. 11.5 ಲಕ್ಷ, 1 ರಿಂದ 1.5 ಲಕ್ಷ ಕ್ಯಾಶ್ ತಂದ್ರೆ ಸಾಕು, ಈ ಗಾಡಿ ನಿಮ್ಗೆ ಲೋನ್ ಮುಖಾಂತರ ಆಗೋಗುತ್ತೆ, ಮನೆಗೆ ತಗೊಂಡು ಹೋಗ್ಬೋದು. 15 ಮಾಡಲು ವಿ ವೇರಿಯಂಟ್. ನೆಕ್ಸ್ಟ್ ನಮ್ಮ ಹತ್ರ XUV500 ಇದೆ, ಇದ್ರ ಬಗ್ಗೆ ಹೇಳಿಬಿಟ್ಟು ಸರ್. ಇದು XUV500 ಇದು W4 ಅಂದ್ರೆ 4 ಗಾಳಿ ಚೀಲ, ಅಂದ್ರೆ 4 ಏರ್ ಬ್ಯಾಗ್ಸ್ ಇರುತ್ತೆ. ಓಕೆ, ಸೊ ಇದ್ರಲ್ಲಿ ಕೂಡ AC ಪವರ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್. ಆಫ್ಟರ್ ಮಾರ್ಕೆಟ್ ಕಂಪನಿದೆ, ನಾವು ಅಲಾಯ್ ವೀಲ್ ಕೂಡ ಹಾಕ್ಸಿದೀವಿ. ಕಂಪನಿ ಹೌದು ಸರ್, ತುಂಬಾ ಚೆನ್ನಾಗಿದೆ. ನೀವು ಇಂಟೀರಿಯರ್ ತೋರಿಸಬಹುದು. ವೆಹಿಕಲ್ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಇಂಟೀರಿಯರ್ ನೋಡಬಹುದು, ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಹೌದು, ಸಕ್ಕತ್ತಾಗಿ ಕಾಣ್ತಾ ಇದೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಸಿಲ್ವರ್ ವೇರಿಯಂಟ್ ಆಗಿರುತ್ತೆ, ಇದು ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ. ಡೀಸೆಲ್ ವೇರಿಯಂಟ್. 4 ವೀಲ್ ಡ್ರೈವ್ ಬರಲ್ಲ ಇದು ಅಲ್ವಾ ಸರ್? 4 ವೀಲ್ ಡ್ರೈವ್ ಬರಲ್ಲ. 4 ಏರ್ ಬ್ಯಾಗ್ ಬರುತ್ತೆ, ಅಂದ್ರೆ 4 ಏರ್ ಬ್ಯಾಗ್ಸ್ ಬರುತ್ತೆ. ಪ್ರೈಸ್ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ ಸರ್. ಇವತ್ತು 2016 ಮಾಡಲು ಗಾಡಿ ಆಗಿರೋದ್ರಿಂದ ಎಲ್ಲ ಕಡೆ 9 ರಿಂದ 9.5 ಲಕ್ಷ ಪ್ರೈಸ್ ಇದೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 8.5 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. 8.5 ಲಕ್ಷಕ್ಕೆ 16ನೇ ಮಾಡಲು XUV ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 7.5 ರಿಂದ 8 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 1 ಲಕ್ಷ ಇಲ್ಲ 50,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ತಗೊಂಡು. ಹೌದಾ? 50,000 ತಂದ್ರೆ ಇದು ಕೊಟ್ಬಿಡ್ತೀರಾ? ಆನೇನೆ ಕೊಡ್ತಾರಂತೆ ನೋಡಿ, 50,000 ರೂಪಾಯಿಗೆ. ಎ ಸ್ಟಾರ್ ಇದೆ. ಎ ಸ್ಟಾರ್ ಒಂದ್ ಸ್ವಲ್ಪ ಲೋ ಬಜೆಟ್ ಅಲ್ಲಿ ಇರ್ಬೋದು. ಸುಜುಕಿ ಕೂಡ ಇದು. ಹೇಳಿ
ಸರ್ ಇದು ಬಂದು ಮಾರುತಿ ಎ ಸ್ಟಾರ್ VXi ಅಂದ್ರೆ ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಓಕೆ ಇದ್ರಲ್ಲಿ ಕೂಡ ನಿಮಗೆ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಇನ್ಬಿಲ್ಟ್ ಸಿಸ್ಟಮ್, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ ಸರ್. ವೆಹಿಕಲ್ ನೀವು ನೋಡ್ತಾ ಇರಬಹುದು, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಓಕೆ, ಲೆದರ್ ಅಂತೂ ಸೂಪರ್ ಆಗಿದೆ. ಅದು ಹೊಸ ಲೆದರ್ ಸೀಟ್ಸ್ ಇದೆ, ಏನು ಚೇಂಜಸ್ ಮಾಡೋ ಅವಶ್ಯಕತೆ ಇಲ್ಲ, ಆ ತರ ಇದೆ ಅಂತ ಹೇಳ್ಬೋದು. ನೀಟ್ ಕಂಡೀಷನ್ ಇದೆ, ನೋಡೋದ ತಕ್ಷಣ ಗೊತ್ತಾಗೋಗುತ್ತೆ. ಆಮೇಲೆ AC ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಏನು ಚೇಂಜಸ್ ಏನು ಆಗಿಲ್ಲ. ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 2,95,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 2,80,000 ಅಂದ್ರೆ 2,80,000 ಬೇಕು. 2,80,000 ರೂಪಾಯಿಗೆ ವಿತ್ ಲೋನ್ ಮಾಡ್ಕೊಡ್ತೀರಾ ಸರ್? 2.5 ಲಕ್ಷ ಲೋನ್ ಸರ್. 50,000 ಕ್ಯಾಶ್ ತಗೊಂಬಲ್ಲಿ ಸರ್, ಆರಾಮ 50,000 ತಂದ್ರೆ ಸಾಕು. ಎಷ್ಟು ಸ್ಟಾರ್ ಸಿಗುತ್ತೆ? ಅದು VXi ವೇರಿಯಂಟ್. VXi ವೇರಿಯಂಟ್ 2013 ಮಾಡಲು, ಸಿಂಗಲ್ ಓನರ್, ಬರೀ 72,000 ಓಡರ್ ಗಾಡಿ. ಬರೀ 13 ಮಾಡಲ್ ಇದು, ಆಮೇಲೆ ಸಿಂಗಲ್ ಓನರ್ ಆಗಿರುವಂತದ್ದು. ನೆಕ್ಸ್ಟ್ ನಮ್ಮ ಹತ್ರ ಒಂದು ಎರಟಿಗ ಇದೆ, ತುಂಬಾ ಜನ ಹುಡುಕ್ತಾ ಇರ್ತಾರೆ. ಸೊ ಎರಟಿಗ ಅಂತೂ ನಂಜುಂಡೇಶ್ವರ ಕಾರ್ಸ್ ಯಾವಾಗ ಬಂದ್ರು ಸಿಕ್ಕುತ್ತೆ ಅಂತ. ನಾವು ವಿಡಿಯೋ ಮಾಡಕ್ ಬಂದಾಗೆಲ್ಲ ಒಂದಾದ್ರೂ ಒಂದಿದ್ದೇ ಇರುತ್ತೆ. ಸೊ ಹೇಳಿ ಸರ್ ಇದ್ರ ಬಗ್ಗೆ. ಸರ್ ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಲ್ಲಿವರೆಗೂ ನಾವು ತುಂಬಾ ಗಾಡಿ ಮ್ಯಾನ್ಯಲ್ ಕೊಟ್ಟಿದೀವಿ. ಇದು ಆಟೋಮೆಟಿಕ್ ಗಾಡಿ ಸರ್. ಇದು ಆಟೋಮೆಟಿಕ್ ಎರಟಿಗ. ಸೊ ಇದು ಬಂದು 2018 ಮಾಡಲ್ ಆಗಿರುತ್ತೆ. ಸ್ಪೆಷಲ್ ಎರಟಿಗ ಅಂತ ಹೇಳ್ಬೋದು. ಆಟೋಮೆಟಿಕ್ ವೇರಿಯಂಟ್ 18 ಮಾಡಲ್ ಆಗಿರುತ್ತೆ ಅಲ್ಲ? ಹೌದು ಸರ್, ಹೌದು ಸರ್. ಸರ್ ಎಷ್ಟು ರನ್ನಿಂಗ್? ಸರ್ ರನ್ನಿಂಗ್ ಬಂದ್ಬಿಟ್ಟು ಬರೀ 25,000 ಓಡಿದೆ ಸರ್. ಬರೀ 25,000? 25,000 ಓಡಿದೆ ಸರ್. ಹೌದಾ? ಎಷ್ಟು ಓನರ್ ಸರ್? ಇದು ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್? ಹೌದು ಸರ್. ಓಕೆ, ಸೂಪರ್. ಸೀಟು ಇಂಟೀರಿಯರ್ ಎಲ್ಲ ಸಕ್ಕತ್ತಾಗಿದೆ. 25,000 ಓಡಿರುವಂತ ವೇರಿಯಂಟ್ ಎಲ್ಲಿ ಸಿಗುತ್ತೆ ನಿಮ್ಗೆ? ಎರಟಿಗ ಅದು ಡೀಸೆಲ್ ಇಲ್ಲ, ಪೆಟ್ರೋಲ್ ಆಟೋಮೆಟಿಕ್ ಬರುತ್ತೆ. ಇದು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ ಸಕ್ಕತ್ತಾಗಿದೆ. ಬರೀ 25,000 ಓಡಿರೋ ಸಿಂಗಲ್ ಓನರ್ ಎರಟಿಗ ಯಾವ ಪ್ರೈಸ್ ಕೊಡ್ತೀರಾ ಸರ್? ಸರ್ ಪ್ರೈಸ್ ಸರ್ ಎಲ್ಲಿ ಬೇಕಾದ್ರೂ ಚೆಕ್ ಮಾಡಬಹುದು. ಆಟೋಮೆಟಿಕ್ ಗಾಡಿ ಸಿಗೋದೇ ಕಷ್ಟ, ರೇರ್ ಇದೆ. 8.5 ಲಕ್ಷ ಬೇರೆ ಕಡೆ ಮಾರ್ಕೆಟ್ ಇದೆ ಸರ್. ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ 7,85,000 ವೆಹಿಕಲ್ ಕೊಡ್ತೀವಿ. 7,85,000 ರೂಪಾಯಿಗೆ ಬರೀ 25,000 ಓಡಿರೋ ಎರಟಿಗ, ಅದು ಆಟೋಮೆಟಿಕ್. ಲೋನ್ ಆಪ್ಷನ್ ಬೇಕಾ ಸರ್? 35,000 ರಿಂದ 80,000 ಕ್ಯಾಶ್ ತಗೊಂಡ್ಬರ್ಲಿ ಸರ್, ಆರಾಮ ತಗೊಂಡೋಗ್ಲಿ. 35,000 ತನ್ನಿ, ಇದನ್ನ ತಗೊಂಡೋಗ್ಬೋದು. ಸೂಪರ್. ಸರ್ ನೆಕ್ಸ್ಟ್ ನಮ್ಮ ಹತ್ರ ಒಂದು ಯಾವ್ದು ಸರ್? ಇದು ಸರ್ ಬಡವ್ರ ಬಾದಾಮಿ ಅಂತ ಕರೆಯುವಂತ ಒಂದು ಈಕೋ ಸರ್. ಯಾಕೆಂದ್ರೆ ಓಮಿನಿ ಹೋದ್ಮೇಲೆ ಈಗ ಬಡವ್ರ ಬಾದಾಮಿ ಈಕೋನೆ ಸರ್. ಯಾಕೆಂದ್ರೆ ಓಮಿನಿ ನಿಂತಿರೋದ್ರಿಂದ, ಎಲ್ಲ ಹೈ ಪ್ರೈಸ್ ಇರೋದ್ರಿಂದ ಪ್ರತಿ ಕಸ್ಟಮರ್ ಪಾಪ ಈಕೋಗಳನ್ನೇ ನೋಡ್ತಾ ಇದಾರೆ. ಓಮಿನಿಯಿಂದ ಇದಕ್ಕೆ ಶಿಫ್ಟ್ ಆಗ್ತಾ ಇದಾರೆ. ಇದರಲ್ಲೂ ಕೂಡ ನಿಮ್ಗೆ ಲಗೇಜ್ ಹೊಡಿಬಹುದು. ಖಂಡಿತ ಸರ್. ಎಲ್ಲ ಇದು 2 in 1 ಅಂತಲ್ಲ, ನಿಮ್ಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಈ ಒಂದು ಕಂಪ್ನಿಗೆ ತಗೊಳ್ಳಿ, ಒಂದು ಮಾರ್ಕೆಟಿಂಗ್ ತಗೊಳ್ಳಿ, ಒಂದು ಹಾರ್ಡ್ವೇರ್ ತಗೊಳ್ಳಿ, ಒಂದು ಊಟ ಮಾಡ್ಲಿಕ್ಕೆ ತಗೊಳ್ಳಿ, ಒಂದು ಜೀವನ ಮಾಡ್ಲಿಕ್ಕೆ ತಗೊಳ್ಳಿ, ಒಂದು ಓಡಾಡಿ ಎಲ್ಲದಕ್ಕೂ ಸಿಗುತ್ತೆ. ಇದ್ರಲ್ಲಿ AC ಕೂಡ ಬರುತ್ತೆ. 5 ಸೀಟರ್ ವೆಹಿಕಲ್, 2016 ಮಾಡಲು. ಸೊ ಇದು ಬಂದು ಸಿಂಗಲ್ ಓನರ್. 2015 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಸಕ್ಕತ್ತಾಗಿದೆ ಸರ್. ಇಂಟೀರಿಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಏನೇನ್ ಬರುತ್ತೆ ಸರ್ ಇದ್ರಲ್ಲಿ? ಮ್ಯೂಸಿಕ್ ಸಿಸ್ಟಮ್ ಬರುತ್ತಾ? ಹೌದು ಸರ್. AC ಬರುತ್ತೆ, ಹಾಗೆ ಲೆದರ್ ಸೀಟ್ಸ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. 5 ಸೀಟರ್ ಬರುತ್ತೆ ಇದು. ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ. ಆಕ್ಚುಲಿ ಇದು ಫ್ಯಾಮಿಲಿಗೆ ಯೂಸ್ ಆಗಿರುವಂತ ವೆಹಿಕಲ್ ಅನ್ಸುತ್ತೆ. ಓವರ್ ಆಲ್ ಬಾಡಿ ಲೈನ್ ಕೂಡ ಚೆನ್ನಾಗಿದೆ. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೀ 3,65,000 ವೆಹಿಕಲ್ ಕೊಡ್ತೀವಿ. 3,65,000 ರೂಪಾಯಿಗೆ? 3,65,000 ಮಾಡಲು ಸರ್. 2015 ಮಾಡಲ್. 15 ಮಾಡಲು. ಹೌದು ಸರ್. 3,65,000. ಹೌದು, ನಿಮ್ ಚಾನಲ್ ಇಂದ ಬರಲಿ ಸರ್. 3.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 3.5 ಲಕ್ಷಕ್ಕೆ 15 ಮಾಡಲ್ ಸಿಗುತ್ತೆ ನಿಮ್ಗೆ. 15 ಮಾಡಲು ಸರ್. ಈಕೋ ಅದು ವಿತ್ AC ಗಾಡಿ ಕೊಡ್ತೀವಿ. ವಿತ್ AC. ಲೋನ್ ಆಪ್ಷನ್ ಬೇಕಾ ಸರ್? 2.5 ಇಂದ 3 ಲಕ್ಷ ಲೋನ್ ಸರ್. 50 ರಿಂದ 1 ಲಕ್ಷ ಕ್ಯಾಶ್ ತಗೊಂಬನ್ನಿ, ಆರಾಮ ತಗೊಂಡೋಗಿ. 50 ರಿಂದ 1 ಲಕ್ಷ ತಂದ್ರೆ 15 ಮಾಡಲ್ ಈಕೋ ಸಿಗುತ್ತೆ. ಖಂಡಿತ ಸರ್. ಸೂಪರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ಪೋಲೋ ಇದೆ. ಅದು ಟಾಪ್ ಅಂಡ್ ವೇರಿಯಂಟ್ ಬರುತ್ತೆ. 15 ಅಂಡ್ ಅಬೌವ್ ಇರುತ್ತೆ. ಬಿಕಾಸ್ ಇದು ಸ್ಟೇರಿಂಗ್ ವೀಲ್ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ನನಗೆ. ಹೇಳಿ ಸರ್. ಸರ್ ಇದು ಬಂದು 2016 ಮಾಡಲ್. 16 ಮಾಡಲ್. ಇದು ಬಂದು ಐ ಲೈನ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ. ಅನ್ಯೂಸ್ ಸ್ಟೆಪ್ನಿ ಇದೆ. ಬಾಡಿ ಲೈನ್ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ. ಈವನ್ ಸಿಂಗಲ್ ಸ್ಕ್ರಾಚ್ ವಿಸಿಬಲ್ ಇಲ್ಲ ಇದರಲ್ಲಿ. ಹಂಗೂ ಇದ್ರು ನನಗಂತೂ ಕಾಣಿಸ್ತಾ ಇಲ್ಲ ಬಾಡಿ ಲೈನ್ ಅಲ್ಲಿ ಅಂತ ಹೇಳ್ಬೋದು. ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ 16 ಮಾಡಲ್ ವೆಹಿಕಲ್ ಇದು. ಅದು TDI ಡೀಸೆಲ್ ವೇರಿಯಂಟ್ ಬರುತ್ತೆ ನಿಮ್ಗೆ. ಅಫ್ಕೋರ್ಸ್ ಒಳ್ಳೆ ಮೈಲೇಜ್ ಕೂಡ ಪ್ರೊವೈಡ್ ಮಾಡುತ್ತೆ. ಒಂದು 20 ತನಕ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಹಂಗೆ ಪೋಲೋ ಹುಡುಕ್ತಾ ಇರೋರಿಗೆ ಅನ್ಟೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಎಷ್ಟು ಓಡಿದೆ ಬೈ ಇದು? ಸರ್ ಇದು ಕಿಲೋಮೀಟರ್ ಬಂದ್ಬಿಟ್ಟು 99,000 ರನ್ ಆಗಿದೆ. 99,000 ರನ್ ಆಗಿದೆ. ಐ ಲೈನ್ ಸಿಂಗಲ್ ಓನರ್. ಎಲ್ಲ ಶೋರೂಮ್ ಹಿಸ್ಟ್ರಿ ಅವೈಲಬಲ್ ಇದೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ. ಸೊ ಇದು ಏನಪ್ಪಾ ಫೆಸಿಲಿಟಿ ಅಂದ್ರೆ, ಸಿಟಿ ಲಿಮಿಟ್ ಅಂದ್ರೆ ಆರಾಮಾಗಿ 18 to 20 ಮೈಲೇಜ್ ಕೊಡುತ್ತೆ. ಸೊ ಲಾಂಗ್ ಅಲ್ಲಿ 23 ಇಂದ 25 ವರೆಗೂ ಅವ್ರು ಯೂಸ್ ಮಾಡೋ ತರದಲ್ಲಿ ಮೈಲೇಜ್ ಕೊಡುತ್ತೆ. ಸೊ ಒಳ್ಳೆ ವೆಹಿಕಲ್ ಇದು. ಸೊ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಎಲ್ಲ ಕಡೆ 7 ರಿಂದ 7.5 ಲಕ್ಷ ಇದೆ. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಸರ್ ಬರೀ 6,65,000 ಹೇಳ್ತಾ ಇದೀವಿ. ಅದ್ರಲ್ಲಿ ನಿಮ್ ಚಾನಲ್ ಇಂದ ಬಂದ್ರೆ ಸರ್ ಬರೀ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 6.5 ಲಕ್ಷಕ್ಕೆ 16 ಮಾಡಲ್ ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲು ಐ ಲೈನ್ ವೆಹಿಕಲ್ ಡೀಸೆಲ್ ವೇರಿಯಂಟ್. ಐ ಲೈನ್ ಪೋಲೋ ಸಿಗುತ್ತೆ ನಿಮ್ಗೆ. ಖಂಡಿತ ಸರ್. ಸೊ ಅದು ಕೂಡ ಲೋನ್. ಹೌದು ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ ಆರಾಮಾಗಿ ಈಸಿಲಿ 5.5 ಇಂದ 6 ಲಕ್ಷ ಲೋನ್ ಮಾಡ್ತೀನಿ ಸರ್. 50 ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ತಗೊಂಡೋಗ್ಲಿ. 50,000 ತಂದ್ರೆ ಸಾಕು, ಪೋಲೋ ಸಿಗುತ್ತೆ. ಅದು ಟಾಪ್ ಅಂಡ್ 16 ಮಾಡಲ್ ಸಿಗುತ್ತೆ ಸಿಂಗಲ್ ಲೋನರ್. ಹೌದು ಸರ್. ಖಂಡಿತ ಸರ್.
ನೆಕ್ಸ್ಟ್ ನಮ್ಮ ಹತ್ರ ಒಂದು i20 ಇದೆ. i20ಗಳು ಸಾಗರ ಅಂತ ಹೇಳ್ಬೋದು. ನಿಮ್ಗೆ ಯಾವ ಮಾಡ್ಲ್ ಬೇಕೋ ಅದೆಲ್ಲ ಮಾಡ್ಲು ಸಿಗುತ್ತೆ. ಒಂದು ಮಾಡಲು ಇದೆ ಸರ್ ಅಲ್ವಾ? ಸರ್ ಇದು ಬಂದು 2011 ಮಾಡಲು. ಸೊ ನೀವು ವೆಹಿಕಲ್ ನೋಡ್ತಾ ಇರಬಹುದು, ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವೀಲ್ ಹಾಕ್ಸಿದ್ದಾರೆ ನೋಡಬಹುದು. ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಒಳ್ಳೆ ಲೆದರ್ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಟೈರ್ ಪ್ರೊಫೈಲ್ ಎಲ್ಲ ಆಲ್ಮೋಸ್ಟ್ ನ್ಯೂ ಆಗಿದೆ. ಮತ್ತೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಒಂದು 7 ಇಂಚ್ ಇರಬಹುದು. ಹಾಗೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಹಿಂಗಂದ್ರೆ ಹಂಗೆ ಹಾಕಿಲ್ಲ, ತುಂಬಾ ಪ್ರೀಮಿಯಂ ಲೆದರ್ ಸೀಟ್ಸ್ ಇದೆ. ಆಮೇಲೆ ಇಂಟೀರಿಯರ್ ಎಲ್ಲ ನೀಟಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಎಷ್ಟು ರನ್ನಿಂಗ್ ಆಗಿದೆ ಸರ್ ಇದು? ಇದು ಕಿಲೋಮೀಟರ್ ಬಂದ್ಬಿಟ್ಟು ಬರೀ 83,000 ರನ್ ಆಗಿದೆ. 83,000. ಹೌದು ಸರ್. ಓಕೆ, ಓನರ್ ಸೆಕೆಂಡ್ ಓನರ್ ಆಗಿದೆ. ಸೊ ವೆಹಿಕಲ್ ಅಲ್ಲಿ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಗಾಡಿ ಕೂಡ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ ಸರ್ 3,25,000 ನಾವು ಹೇಳ್ತಾ ಇದೀವಿ. ಸೊ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಬಂದ್ರೆ ಬರೀ 3 ಲಕ್ಷ, ಅದ್ರಲ್ಲೂ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3 ಲಕ್ಷಕ್ಕೆ ಈ ವೆಹಿಕಲ್ ಕೊಡ್ತೀವಿ. 3 ಲಕ್ಷಕ್ಕೆ i20? ಹೌದು ಸರ್, 3 ಲಕ್ಷಕ್ಕೆ. ಅದು ಡೀಸೆಲ್ ವೇರಿಯಂಟ್ ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ. 2011 ಮಾಡಲು ಗಾಡಿ ಕೊಡ್ತಾ ಇದ್ದೀವಿ. 11ನೇ ಮಾಡಲು ಸಿಗುತ್ತೆ. ಅದು ನಿಮ್ಗೆ ವಿತ್ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. 11 ಮಾಡಲ್ ಎಷ್ಟು ತರಬಹುದು ಇದಕ್ಕೆ ಸರ್? ಇದಕ್ಕೆಲ್ಲ ಒಂದು 2 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 2 ಲಕ್ಷ, 1 ಲಕ್ಷ ಕ್ಯಾಶ್ ತಂದ್ರೆ ಮಾಡ್ಕೊಡ್ತೀರಾ ಇದಕ್ಕೆ? ಸೂಪರ್. i20 ಸಿಗುತ್ತೆ ನಿಮ್ಗೆ. ಹಾಗೆ ನಮ್ಮ ಹತ್ರ ಒಂದು ಆಲ್ಟೋ ಇದೆ ಸರ್. ಆಲ್ಟೋ ಬಗ್ಗೆ ಹೇಳಿ ಸರ್. ಅದೇ ರೀತಿ ನೀವು ನೋಡಿದ್ರೆ 2007 ಮಾಡಲ್ ಆಲ್ಟೋ ಸರ್. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್ ಆಗಿರುತ್ತೆ. 5 ವರ್ಷ FC ಇದೆ. ಸೊ 1 ವರ್ಷ ಇನ್ಶೂರೆನ್ಸ್ ಕಟ್ಕೊಡ್ತೇವೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ತುಂಬಾ ನೀಟಾಗಿ ಮೇಂಟೈನ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ. ಸೀಟ್ಸ್ ನೋಡಬಹುದು, 70% ವಿಸಿಬಲ್ ಟೆಂಟ್ ಹಾಕ್ಸ್ಕೊಂಡಿದ್ದಾರೆ. ಹಾಗೆ ಮ್ಯೂಸಿಕ್ ಸಿಸ್ಟಮ್ ಇದೆ. ಹಾಗೆ AC ಕೂಡ ಬರುತ್ತೆ ಇದರಲ್ಲಿ. ಲೆದರ್ ಸೀಟ್ಸ್ ಎಲ್ಲ ತುಂಬಾ ಬ್ರಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಅದು ಪ್ರೈಸ್ ವೈಸ್ ಅಂತ ಬಂದ್ರೆ 2007 ಮಾಡಲು ಬರೀ 1,30,000 ಕೊಡ್ತೀವಿ ಸರ್. 1,30,000 ರೂಪಾಯಿ. 1,75,000 80,000 ಇದ್ರೆ ಮಾತ್ರ ನಮ್ಮಲ್ಲಿ ಬಂದು ತಗೊಂಡೋಗ್ಲಿ ಸರ್. ನಾವು 1,30,000ಕ್ಕೆ ಆಲ್ಟೋ 2007 ಮಾಡಲ್ ಕೊಡ್ತಾ ಇದೀವಿ. 1,30,000 ರೂಪಾಯಿಗೆ ಆಲ್ಟೋ ಸಿಗುತ್ತೆ. ಸೂಪರ್. ಇವಾಗ ಝೆನ್ ಕೂಡ ಅದೇ ಪ್ರೈಸ್ ಅಲ್ಲಿ ಸಿಗ್ಬೇಕಾದ್ರೆ ನಿಮ್ಗೆ ಆಲ್ಟೋ ಸಿಗುತ್ತೆ. ಫ್ಯಾಮಿಲಿ ವೆಹಿಕಲ್ ಅಂತಾನೆ ಹೇಳ್ಬೋದು. ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ. ಅದು ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಎಲ್ಲ ಹಾಕ್ಸ್ಬಿಟ್ಟು ತುಂಬಾ ರೋಡ್ ಪ್ರೆಸೆನ್ಸ್ ಸಕರಾಗಿ ಮಾಡಿದಾರೆ ಅಂತ ಹೇಳ್ಬೋದು. ಚೆನ್ನಾಗಿ ಕಾಣ್ತಾ ಇದೆ ಒಂಥರ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು 2013 ಮಾಡಲು ಸರ್. 2013 ಮಾಡಲು 3rd ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್. ಆಫ್ಟರ್ ಮಾರ್ಕೆಟ್ ಒಳ್ಳೆ ಔಟ್ರ್ ಅಲಾಯ್ ವೀಲ್ ಹಾಕಿದ್ದಾರೆ. ಸೊ ಇದರಲ್ಲಿ ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ, ರಿವರ್ಸ್ ಕ್ಯಾಮೆರಾ ಕೂಡ ಇದೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಸೊ ಹ್ಯಾಂಡ್ ರೆಸ್ಟ್ ಗೆ ಒಳ್ಳೆ ಒಂದು ಬಾಕ್ಸ್ ಕೂಡ ಮಾಡಿದ್ದಾರೆ. ಒಳ್ಳೆ ಇನೋವಾ ಕ್ರಿಸ್ಟಾದಲ್ಲಿ ಬಂದಿರುತ್ತೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಹಾಗೆ ಮಾರ್ವಿನ್ ಸೀಟ್ಸ್ ಕವರ್ಸ್ ಕೂಡ ಹಾಕ್ಸಿದ್ದಾರೆ. ತುಂಬಾ ಕಾಸ್ಟ್ಲಿ ಬರುತ್ತೆ ಇದೆಲ್ಲ ಮಾರ್ವಿನ್ ಎಲ್ಲ. ಸೊ ಅಫ್ಕೋರ್ಸ್ ಗಾಡಿ ಕೂಡ ಚೆನ್ನಾಗಿದೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ಸಖತ್ತಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. VDI ಡೀಸೆಲ್ ವೇರಿಯಂಟ್ ಬರುತ್ತೆ ಇದು. ಏನ್ ಪ್ರೈಸ್ ಹೇಳ್ತೀರಾ ಬೈ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ ಸರ್ ಎಲ್ಲಾ ಕಡೆ 4,80,000 5 ಲಕ್ಷ ಇದೆ ಸರ್. ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಬರೀ 4,35,000 ವೆಹಿಕಲ್ ಕೊಡ್ತೀವಿ. 4,35,000 ರೂಪಾಯಿಗೆ ಡೀಸೆಲ್ ವೇರಿಯಂಟ್ ಗಾಡಿ ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಬೇಕು ಅಂದ್ರೆ ಆರಾಮ 3.5 ಲಕ್ಷವರೆಗೂ ಲೋನೇ ಮಾಡ್ಕೊಡ್ತೀವಿ ಸರ್. 3.5 ಲಕ್ಷ ಲೋನೇ ಆಗ್ಬಿಡುತ್ತೆ. 1 ಲಕ್ಷ ತಂದ್ರೆ ಸಾಕು ಸರ್. ಆರಾಮಾಗಿ ವೆಹಿಕಲ್ ಬೈ ಮಾಡ್ಕೊಂಡು. ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ. ಇದು ಬೇಸ್ ವೇರಿಯಂಟ್ ಸ್ವಿಫ್ಟ್ ಇರುತ್ತೆ. ಇದ್ರ ಬಗ್ಗೆ ಸರ್ ಇದು ಬಂದು 2018 ಮಾಡಲು VXI ಆಪ್ಷನಲ್. ಅಂದ್ರೆ ಇದರಲ್ಲಿ ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ. ಒಳ್ಳೆ ಲೆದರ್ ಸೀಟ್ ಇದೆ. ಮಿಡ್ ವೇರಿಯಂಟ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ವೆಹಿಕಲ್. ಆಮೇಲೆ ಕಂಪನಿ ಫಿಟೆಡ್ ಎಲ್ಲ ಮೇಂಟೈನ್ ಆಗಿದೆ. ಹೇಗಿದೆ ಹಾಗೆ ಮೇಂಟೈನ್ ಆಗಿರೋದ್ರಿಂದ ಗಾಡಿ ಕೂಡ ಚೆನ್ನಾಗಿರುತ್ತೆ. ಬಿಕಾಸ್ ಸರ್ ಬರೀ 48,000 ಓಡಿಸಿದ್ದಾರೆ ಸರ್. ಬರೀ 48,000. 48,000 ಓಡಿದೆ. 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ, ಸಿಂಗಲ್ ಓನರ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಬರೀ 6,25,000 ಹೇಳ್ತಾ ಇದೀವಿ ಸರ್. 18 ಹೌದು ಸರ್, 2018 ಮಾಡಲು. ಸೊ ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6,10,000ಕ್ಕೆ ವೆಹಿಕಲ್ ಕೊಡ್ತೀವಿ. 6,10,000 ರೂಪಾಯಿಗೆ 18ನೇ ಮಾಡಲು ಬರೀ 45,000 ಓಡಿರುವಂತ ವಿತ್ ಶೋರೂಮ್ ಹಿಸ್ಟ್ರಿ ಇರುವ ಸಿಂಗಲ್ ಓನರ್ ಖಂಡಿತ ಕೊಡ್ತಾ. ಓಕೆ, ಸೂಪರ್ ಸರ್. 18ನೇ ಮಾಡಲ್ ಅಂದ್ರೆ ಡೆಫಿನೆಟ್ ಆಗಿ ಈಸ್ಕೋಬಹುದು ಅಂತ ಅನ್ಸುತ್ತೆ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸರ್, ಆಲ್ಟೋ K10. ಇದು 2019 ಮಾಡಲು ಅಂದ್ರೆ 2019 ಮಾಡಲು. ಸಿಂಗಲ್ ಓನರ್ ಬರೀ 50,000 ರನ್ ಆಗಿದೆ. ಹೊಸ ಟೈರ್ಸ್ ಹಾಕ್ಸಿದ್ದಾರೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಬರೀ 50,000 ರನ್ ಆಗಿದೆ ಸರ್. ವೆಹಿಕಲ್ ನೀವು ನೋಡಬಹುದು. ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೊ ಇದು VXI ಟಾಪ್ ಎಂಡ್ ಮಾಡಲೇ ಇರುತ್ತೆ. ಇದು ಕಂಪನಿ ಫಿಟೆಡ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಇರುತ್ತೆ. ಏನಿದೆ ಕಂಪನಿ ಫಿಟೆಡ್ ಎಲ್ಲ ಅದೇ ಇದೆ. 4 ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಎಲ್ಲ ಬರುತ್ತೆ. ಓವರ್ ಆಲ್ ಚೆನ್ನಾಗಿದೆ. ಬಾಡಿ ಲೈನ್ ಸಖತ್ತಾಗಿದೆ. ಇಂಟೀರಿಯರ್ ಸಖತ್ತಾಗಿದೆ. ಬರೀ 50,000 ಓಡಿದೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 2019 ಮಾಡಲ್. ಪ್ರೈಸ್ ಸರ್
ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಹಾ. ಸೊ ಎಲ್ಲಾ ಕಡೆ 4 ಲಕ್ಷದಿಂದ 4.25 ಲಕ್ಷದವರೆಗೂ ಔಟ್ ರೇಟ್ ಮಾಡ್ತಾ ಮಾಡ್ತಾ ಇದ್ದಾರೆ. ಇದಾರೆ. ಸೊ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಬರೇ 3,95,000 ಹೇಳ್ತಾ ಇದೀವಿ. ಹಾ. ನಿಮ್ ಚಾನಲ್ ಇಂದ ಬಂದ್ರೆ ಎಕ್ಸ್ಪೆಷಲಿ 3,85,000ಕ್ಕೆ ನಾವು ಮಾಡ್ಕೊಡ್ತೀವಿ. 3,85,000 ರೂಪಾಯಿಗೆ 19 ಮಾಡಲ್ 19 ಮಾಡಲು ಲೋನ್ ಬೇಕಾ ಸರ್? 3.5 ಲೋನ್ ಮಾಡ್ಕೊಡ್ತೀವಿ ಸರ್. 3.5 ಲೋನ್ 35,000 ಕ್ಯಾಶ್ ತಗೊಂಬನ್ನಿ. 2019 ಮಾಡಲು ಆಲ್ಟೋ ಕೇಟನ್ ತಗೊಂಡೋಗಿ. ಆಲ್ಟೋ ಕೇಟನ್ ಬರೀ 50,000 ಓಡಿರುವಂತ ವೆಹಿಕಲ್ 19 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಹುಂಡೈ i20 ಸರ್ i20 ಅಂದ್ರೆ i20 ಮೇಳನೇ ಇದೆ ಇವತ್ತು. ಮೇಳನೇ ಸೊ ಹೇಗೆ ಅಂದ್ರೆ ಇದು ಒಂದು 2014 ಮಾಡಲ್. ಹಾ. ಸೊ ಇದು ಸ್ಪೋರ್ಟ್ಸ್ ಆಪ್ಷನಲ್ ಅಂದ್ರೆ ಇದರಲ್ಲೂ ಕೂಡ ಪುಷ್ ಸ್ಟಾರ್ಟ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಓಕೆ ಕಂಪ್ನಿ ಅಲೈ ವೀಲ್ ಬರುತ್ತೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಹಾ. ಇನ್ಬಿಲ್ಟ್ ಕಂಪ್ನಿ ಇಂದ ಸಿಸ್ಟಮ್, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್ Inbuilt ಪ್ರತಿಯೊಂದು ಎಲ್ಲ ಎಲ್ಲ ಬರುತ್ತೆ ಬರ್ತದೆ ಅಲ್ವಾ? ಸರ್ ಇದರಲ್ಲಿ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಡ್ಯುಯಲ್ ಬರಲ್ವಾ, ಸಿಂಗಲ್ ಬರುತ್ತಾ? ಸರ್ ಇದರಲ್ಲಿ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್, 2 ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಇಂಟೀರಿಯರ್ ಎಲ್ಲ ಸಖತ್ತಾಗಿದೆ. 2000 ಸರ್ 2014 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು. ಹಾ. ಸೊ ಇದು ಕೂಡ ಆಲ್ಮೋಸ್ಟ್ ಟಾಪ್ ಎಂಡ್ ತರನೇ, ಪುಷ್ ಸ್ಟಾರ್ಟ್ ಇಂದ ಹಿಡಿದು ನಿಮ್ಗೆಲ್ಲ ಪ್ರತಿಯೊಂದು ಬರುತ್ತೆ. ಓಕೆ ಪ್ರೈಸ್ ಸರ್? ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಹಾ. ಬರೀ 5,85,000ಕ್ಕೆ ವೆಹಿಕಲ್ ಕೊಡ್ತಾ ಇದೀವಿ. 5,85,000 ರೂಪಾಯಿಗೆ ಪೆಟ್ರೋಲ್ ವೇರಿಯಂಟ್ ಆರಾಮಾಗಿ i20 ಕೊಡ್ತಾ ಇದೀವಿ. i20 ಸಿಗುತ್ತೆ. ಹೌದು ಸರ್. ನೆಕ್ಸ್ಟ್ ನಮ್ಮ ಹತ್ರ ಒಂದು ವ್ಯಾಗನಾರ್ ಇದೆ ಸರ್ 2007 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಅದು 7 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ VXI ಅಂದ್ರೆ ಟಾಪ್ ಎಂಡ್ ವೇರಿಯಂಟ್. ಅದು top end variant. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಆ ವೆಹಿಕಲ್. ಸೂಪರ್ ನೋಡಬಹುದು. ಟೈರ್ ಪ್ರೊಫೈಲ್ ಎಲ್ಲ ಚೆನ್ನಾಗಿದೆ, ಬ್ಯಾಕ್ ಅಂಡ್ ಫ್ರಂಟ್ ಎರಡು ಚೆನ್ನಾಗಿದೆ. ಆಮೇಲೆ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, ಆ ಟೈಮಲ್ಲಿ ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. AC ಕೂಡ ಬರುತ್ತೆ. ಆಮೇಲೆ ಇಂಟೀರಿಯರ್ ಎಲ್ಲ ಸಖತ್ತಾಗಿದೆ, ಲೆದರ್ ಸೀಟ್ಸ್ ಬರುತ್ತೆ, ಚೆನ್ನಾಗಿ ಮೇಂಟೈನ್ ಆಗಿದೆ. ಡಿಫಾಗರ್ ಸಮೇತ ಬರುತ್ತೆ. ವ್ಯಾಗನಾರ್ VXI ಮಿಡ್ ವೇರಿಯಂಟ್ ಅಂದ್ರೆ ಆವಾಗ VXI ಅಂದ್ರೆ ಟಾಪ್ ಎಂಡ್ ಬರುತ್ತೆ. ವೆಹಿಕಲ್. ಸೊ ಅದು ಸಿಂಗಲ್ ಓನರ್ ಆಗಿರುವಂತ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ಅಂತ ಬಂದ್ರೆ 5 ವರ್ಷ FC ಇದೆ, 1 ವರ್ಷ ಇನ್ಸೂರೆನ್ಸ್ ಇದೆ. ಹಾ. ಸೊ ಅದನ್ನ ಬರೇ 1,85,000ಕ್ಕೆ ವೆಹಿಕಲ್ ಕೊಡ್ತೀವಿ. 1,85,000 ರೂಪಾಯಿಗೆ ಸಿಂಗಲ್ ಓನರ್ ವ್ಯಾಗನಾರ್ VXI ಸಿಗುತ್ತೆ ನಿಮ್ಗೆ. ನಮ್ಮ ಹತ್ರ ಇನ್ನೊಂದು i20 ಇದೆ, ಅದು ವೈಟ್ ಕಲರ್ ವೇರಿಯಂಟ್ ಅಲ್ಲಿ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು ಆಸ್ತಾ ಆಪ್ಷನಲ್. ಆಸ್ತಾನಾ? ಇದು ಬಂದು ಡೀಸೆಲ್ 2017 ಮಾಡಲ್. ಓಕೆ ಇದರಲ್ಲಿ 6 ಏರ್ ಬ್ಯಾಗ್ ಬರುತ್ತೆ, 6 ಗಾಳಿ ಚೀಲಗಳು ಬರುತ್ತೆ. ಹಾ. ಇದರಲ್ಲೂ ಕೂಡ ನಾವಿಗೇಷನ್ ಸಿಸ್ಟಮ್ ಬರುತ್ತೆ. ಹಾ. ಸೊ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ಇದರಲ್ಲಿ. ಓಕೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಆಮೇಲೆ ಡೈಮಂಡ್ ಕಟ್ ಸೀಟ್ ಕವರ್ಸ್ ಎಲ್ಲ ಸೂಪರ್ ಆಗಿದೆ. ಮಿಂಟ್ ಕಂಡೀಷನ್ ಅಲ್ಲಿ ಗಾಡಿ ಇಂಟೀರಿಯರ್ ಇದೆ ಅಂತ ಹೇಳ್ಬೋದು. ಓವರಾಲ್ ಬಾಡಿ ಲೈನ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ನಿಮ್ಗೆ. ಇಂಟೀರಿಯರ್ ತೋರಿಸ್ತಾ ಇದೀನಿ ನೋಡ್ಬೋದು. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಪುಷ್ ಬಟನ್ ಸ್ಟಾರ್ಟ್ಸ್, ಪ್ರತಿಯೊಂದು ಆಪ್ಷನಲ್ ಆಗಿರೋದ್ರಿಂದ ನಿಮ್ಗೆ ಪ್ರತಿಯೊಂದು ಆಪ್ಷನ್ಸ್ ಬರುತ್ತೆ. ಇದಕ್ಕಿಂತ ಟಾಪ್ ಎಂಡ್ ಯಾವುದು ವೇರಿಯಂಟ್ ಇಲ್ಲ ಅನ್ಸುತ್ತೆ. ಆಸ್ತಾ CRD ಟಾಪ್ ಎಂಡ್ ಡೀಸೆಲ್ ವೇರಿಯಂಟ್. ಓನರ್ ಎಷ್ಟಾಗಿದ್ದಾರೆ ಸರ್? ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್. ಓಕೆ ಸೂಪರ್ ಸಖತ್ತಾಗಿದೆ. ಪ್ರೈಸ್ ಏನ್ ಹೇಳ್ತೀರಾ ಸರ್ ಇದು? ಸರ್ ಪ್ರೈಸ್ ವೈಸ್ ಅಂತ ಹೇಳಿದ್ರೆ 7,25,000 ಹೇಳ್ತಾ ಇದೀವಿ. ಹಾ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 7,10,000ಕ್ಕೆ ವೆಹಿಕಲ್ ಕೊಡ್ತೀವಿ. 7,10,000 ರೂಪಾಯಿಗೆ ಸರ್ ಲೋನ್ ಆಪ್ಷನ್ ಅಂತ ಬಂದ್ರೆ ಹಾ. ಆರಾಮಾಗಿ 6ರಿಂದ 6.5 ಲಕ್ಷ ಅವ್ರಿಗೂ ಲೋನ್ ಆಗ್ಬಿಡುತ್ತೆ ಸರ್. ಹಾ. ಬರೀ 50ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ಬಂದ್ರೆ ಹಾ. ಆರಾಮಾಗಿ ತಗೊಂಡು 50ರಿಂದ 1 ಲಕ್ಷ ಕ್ಯಾಶ್ ತಗೊಂಡ್ಬಂದ್ಬಿಟ್ರೆ 17 ಮಾಡಲು ಡೀಸೆಲ್ i20 ಸಿಂಗಲ್ ಓನರ್ ಸಿಗುತ್ತೆ ನಿಮ್ಗೆ. ಹಾಗೆ ಇನ್ನೊಂದು i20 ಇದೆ, ಅದು ಬ್ಲಾಕ್ ಮಾಡಿಸ್ಕೊಂಡಿದ್ದಾರೆ. ಟಾಪ್ ಸಖತ್ತಾಗಿದೆ. ಸರ್ ಇದು ಬ್ಲಾಕ್ ಮಾಡ್ಸಿರೋದಲ್ಲ, ಬಂದಿರೋದು. ಇದು ಕೂಡ ಆಸ್ತಾ ಆಪ್ಷನಲ್. Okay. ಬಟ್ ಇದು ಪೆಟ್ರೋಲ್ ವೇರಿಯಂಟ್. ಡ್ಯೂಯಲ್ ಟೋನ್ ಅಂತಾರೆ ಇದಕ್ಕೆ. ಡ್ಯೂಯಲ್ ಟೋನ್ ಅಂತ ಅಂದ್ರೆ ಶೋರೂಮ್ ಅಲ್ಲೇ ಒಂದು 35,000 40,000 ಡ್ಯೂಯಲ್ ಟೋನ್ ಗೆ ಎಕ್ಸ್ಟ್ರಾ ಇರುತ್ತೆ. ಎಕ್ಸ್ಟ್ರಾ ಇರುತ್ತೆ. ಓಕೆ ತಗೊಂಡಿದ್ದಾರೆ. ಡ್ಯೂಯಲ್ ಟೋನ್ ಗಾಡಿ ಇದು. Okay. ಇದು ಕೂಡ 6 ಏರ್ ಬ್ಯಾಗ್ ಬರುತ್ತೆ. ಹಾ. VT 15ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, 17ರಲ್ಲಿ ರಿಜಿಸ್ಟರ್ ಆಗಿದೆ vehicle. 17ರಲ್ಲಿ ರಿಜಿಸ್ಟರ್ಡ್ ಆಗಿದೆ. 6 ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ. ಫ್ಯಾಮಿಲಿ ಸೇಫ್ಟಿಗೆಲ್ಲ ತಗೊಳಂಗಿದ್ರೆ ಸೂಪರ್ ವೆಹಿಕಲ್ ಅಂತ ಹೇಳ್ಬೋದು. 6 ಏರ್ ಬ್ಯಾಗ್ ಬರುತ್ತೆ. ಹಾಗೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ನೋಡಬಹುದು ನಿಮ್ಗೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ ಇಂಟೀರಿಯರ್ ಬರುತ್ತೆ. ಬ್ಲಾಕ್ ಅಂಡ್ ರೆಡ್ ಕಾಂಬಿನೇಷನ್ ಅಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಹಾಗೆ ಡ್ಯೂಯಲ್ ಟೋನ್ ಕಲರ್ ಅಲ್ಲಿ ಓವರ್ ಆಲ್ ಬಾಡಿ ಲೈನ್ ಬರುತ್ತೆ. 35,000 ಕಂಪನಿಯಲ್ಲೇ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಆ ತರ ವೆಹಿಕಲ್ ನಿಮ್ಗೆ ಇಲ್ಲೊಂದು ಅವೈಲೇಬಲ್ ಇದೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? ಸರ್ ಇದು 2015 ಮಾಡಲು 17 17 ಸಿಂಗಲ್ ಓನರ್ ವೆಹಿಕಲ್. ಪೆಟ್ರೋಲ್ ವೇರಿಯಂಟ್ ಬರೀ 76,000 ರನ್ ಆಗಿದೆ ಸರ್. ಓಕೆ ಸಾರಿ 64,000 ರನ್ 64,000 ಅಷ್ಟೇ. ರನ್ ಪ್ರೈಸ್ ಆಗಿದೆ. ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಬರೀ 6,35,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 6,25,000ಕ್ಕೆ ಕೊಡ್ತೀವಿ. ಹಾ. ಲೋನ್ ಆಪ್ಷನ್ ಬೇಕು ಅಂದ್ರೆ 5.5ರಿಂದ 6 ಲಕ್ಷ ಲೋನ್ ಮಾಡ್ತೀವಿ. ಹಾ. 75ರಿಂದ 50,000 ಕ್ಯಾಶ್ ತಗೊಂಬರ್ಲಿ, ಹಾ. ಸಾಕು ಆರಾಮಾಗಿ ತಗೊಂಡು 75ರಿಂದ 50,000 ಕ್ಯಾಶ್ ತಗೊಂಡ್ಬಿಟ್ರೆ ಸಾಕು. ಇದು ಈ ಗಾಡಿ ನಿಮ್ಗೆ ಸಿಕ್ಬಿಡುತ್ತೆ. ಅದು ಆಸ್ತಾ ವೇರಿಯಂಟ್ ಸಿಗುತ್ತೆ. ಇದು ಆಪ್ಷನ್ ಸರ್. Asta 6 ಏರ್ ಬ್ಯಾಗ್, ಪುಷ್ ಸ್ಟಾರ್ಟ್, ಮ್ಯಾಗ್ ವೀಲ್, ಹಾ. ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಮತ್ತೆ ಕಂಪನಿಯಿಂದಾನೆ ಇನ್ಬಿಲ್ಟ್ ಸಿಸ್ಟಮ್, ಆಡಿಯೋ ಕಂಟ್ರೋಲ್, ಸ್ಟೇರಿಂಗ್, ಹಾ. ನಾವಿಗೇಷನ್ ಇದು ಎಲ್ಲ ಬಂದ್ಬಿಡುತ್ತೆ ಸರ್. ಮೇನ್ ಸಿಂಗಲ್ ಓನರ್ ವೆಹಿಕಲ್ ಬರುತ್ತೆ ಹೌದು ಇದು. ಸರ್. ಟೋಟಲಿ ಒಂದು i20 ಅನ್ನೋದ್ರಲ್ಲಿ ಏನೇನ್ ಬರ್ಬೇಕು
ಎಲ್ಲಾನು ಬರುತ್ತೆ ಸರ್. ಫುಲ್ ಪ್ಯಾಕೇಜ್ ವೆಹಿಕಲ್ ಬರುತ್ತೆ, ನಿಮ್ಗೆ ಕಮ್ಮಿ ಬಜೆಟ್ ಅಲ್ಲಿ ಪೆಟ್ರೋಲ್ ತಗೊಬಹುದು, ಡೀಸೆಲ್ ಬೇಕಾದ್ರೆ ಡೀಸೆಲ್ ಹೌದು, ಎರಡು ಸಿಗುತ್ತೆ. ಇದು ತಗೊಬಹುದು ಸರ್. ಓಕೆ, ಇದು ಪೆಟ್ರೋಲ್ ಬರುತ್ತೆ ಆಕ್ಚುಲಿ. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಬಲೆನೋ ಇದೆ, ಈ ಬಲೆನೋ ಬಗ್ಗೆ ಸರ್. ಇದು ಬಲನೋ ಆಗ್ಲೇ ನಾವು ಈಗ ಮಾಹಿತಿ ಕೊಟ್ಟಾಗ ಅಲ್ಲಿ ಪೆಟ್ರೋಲ್ ಏನೋ ಕೊಟ್ಟ. ಸೊ ಇಲ್ಲಿ ಬಂದು ಡೀಸೆಲ್, ಇದು ಬಂದು 2018ನೇ ಮಾಡಲು. ಸೊ ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಸಿಂಗಲ್ ಓನರ್, ಇದು ಡೆಲ್ಟಾ ವೇರಿಯಂಟ್ ಆಗಿರೋದ್ರಿಂದ ಇದರಲ್ಲಿ ಕಂಪನಿಯಿಂದ ಅಲಾಯ್ ವೀಲ್ ಕೊಡಲ್ಲ. ಅಲಾಯ್ ವೀಲ್ ಆಫ್ಟರ್ ಮಾರ್ಕೆಟ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಇದ್ರಲ್ಲಿ ಕೂಡ ಎಸಿ ಪವರ್ ಸ್ಟೇರಿಂಗ್, ಮೌಂಟ್ ಕಂಟ್ರೋಲ್ ಸ್ಟೇರಿಂಗ್, ಡ್ಯೂಯಲ್ ಏರ್ ಬ್ಯಾಗ್, ಸೊ ಆಡಿಯೋ ಕಂಟ್ರೋಲ್ ಎಲ್ಲ ಇದ್ರಲ್ಲೇ ಬಂದ್ಬಿಡುತ್ತೆ. ಮೂಡ್ ಲೈಟ್ಸ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ, ಚೆನ್ನಾಗಿ ಕಾಣ್ತಾ ಇದೆ. ಹೆಂಗ್ ಕಾಣ್ತಾ ಇದೆ ನೋಡಿ, ಬ್ಲೂ ಕಲರ್ ಅಂಡ್ ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ, ಮಿಂಟ್ ಆಗಿದೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ವೇರಿಯಂಟ್ ಏರ್ ಇಲ್ಲ. ಆಮೇಲೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಬ್ಯಾಕ್ ಸೈಡ್ ಬಂತು ಅಂದ್ರೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಸೊ ಡೆಲ್ಟಾ ವೇರಿಯಂಟ್ 15 ಮಾಡಲ್ 17 ಸರ್. ಇದು ಬಂದು 2018 ಮಾಡಲ್, 2018ನೇ ಮಾಡಲ್ ಆಗಿರುತ್ತೆ. ಸಿಂಗಲ್ ಓನರ್ ಆಗಿರುತ್ತೆ. ಸಿಂಗಲ್ ಓನರ್. ಸೊ ಪ್ರೈಸ್ ವೈಸ್ ಅಂತ ಬಂದ್ರೆ 6,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ. 6.5 ಲಕ್ಷಕ್ಕೆ ಸಿಗುತ್ತೆ. ಇದು 18 ಮಾಡಲ್, 18 ಮಾಡಲ್ ಡೀಸೆಲ್ ವೇರಿಯಂಟ್ ಗಾಡಿ, ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಕೊಡ್ತೀವಿ ಬರೀ 6.5 ಲಕ್ಷಕ್ಕೆ. ಲೋನ್ ಆಪ್ಷನ್ ಅಂತ ಬಂದ್ರೆ 5.5 ಇಂದ 6 ಲಕ್ಷ ಲೋನು, 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತಂದ್ರೆ ಸಾಕು, ಆರಾಮಾಗಿ ತಗೊಂಡು. ಓಕೆ, ಬಲೂನು ಸಿಗುತ್ತೆ ನಿಮ್ಗೆ 50ರಿಂದ 1 ಲಕ್ಷ ತಗೊಂಡ್ ಬಂದ್ಬಿಟ್ರೆ. ಹಾಗೆ ನಮ್ಮ ಹತ್ರ ಒಂದು ಸ್ವಿಫ್ಟ್ ಇದೆ, ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು 2009 ಮಾಡಲ್. ಸೊ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟ್ ಕಂಡೀಷನ್ ಇದೆ, ನೀವು ನೋಡ್ತಾ ಇರಬಹುದು. ಹೌದು, ಎಸಿ ಪವರ್ ಸ್ಟೇರಿಂಗ್ ಎಲ್ಲ ಬರ್ತದೆ ಇದರಲ್ಲಿ. ಪವರ್ ವಿಂಡೋ ಕೂಡ ಬರ್ತದೆ, ಮಿಡ್ ವೇರಿಯಂಟ್ ಆಗಿರುತ್ತೆ. ವೆಹಿಕಲ್ ಕೂಡ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಹಾಗೆ ನಿಮ್ಗೆ ಆ ಡೋರ್ ತೆಗಿತಾ ಇದ್ರೇನೆ ಗೊತ್ತಾಗುತ್ತೆ ಗಾಡಿ ಯಾವ ತರ ಮೇಂಟೈನ್ ಆಗಿರ್ಬೋದು ಅಂತ ಒಂದ್ ಗೆಸ್ ಮಾಡಬಹುದು. ಓವರ್ ಬಾಡಿ ಲೈನ್ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ, ಓವರ್ ಆಲ್ ಕ್ಲಾಸ್ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಬರೀ 2,95,000 ಹೇಳ್ತಾ ಇದೀವಿ. 2,90,000 ಈ ವೆಹಿಕಲ್ ಕೊಟ್ಬಿಟ್ಟು 2,90,000 ರೂಪಾಯಿಗೆ 2009 ಮಾಡಲು ಶಿಫ್ಟ್ ಮಾರುತಿ ಸ್ವಿಫ್ಟ್ ಸಿಗುತ್ತೆ. ಸೂಪರ್. ನೆಕ್ಸ್ಟ್ ಅಲ್ಲಿ ಒಂದು ಇದೆಯಲ್ಲ ಸರ್, ವ್ಯಾಗನರ್ ಬಂದು 2016 ಮಾಡಲು ಸರ್. 16 ಹೌದು ಸರ್. VXI ಅದರಲ್ಲೂ ಸಿಂಗಲ್ ಓನರ್ ಆಗಿರುತ್ತೆ. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದ ಇನ್ಬಿಲ್ಡ್ ಸಿಸ್ಟಮ್ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ, ನೋಡ್ಬೋದು. ಇಂಟೀರಿಯರ್ ತೋರ್ಸಕ್ ಆಗ್ತಿಲ್ಲ, ಆ ಕಡೆ ಹೋಗ್ಬೇಕಾಗುತ್ತೆ ಸರ್. ಇದು ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಹಾಕಿದ್ದಾರೆ. ಸರ್ ಪ್ರೈಸ್ ವೈಸ್ ಅಂತ ಬಂದ್ರೆ ಬರೀ 4,25,000 ಹೇಳ್ತಾ ಇದೀವಿ. ನಿಮ್ಮ ಚಾನಲ್ ಇಂದ ಬಂದ್ರೆ 4,10,000 ಈ ವೆಹಿಕಲ್ ಕೊಡ್ತೀವಿ. ಲೋನ್ ಆಪ್ಷನ್ ಅಂತ ಬಂದ್ರೆ 3.5 ಇಂದ 3.80 ಲೋನೇ ಮಾಡ್ಕೊಡ್ತೀವಿ ಸರ್. ಬರೀ 50ರಿಂದ 80,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮಾಗಿ ತಗೊಂಡೋಗ್ಲಿ. 50ರಿಂದ 80,000 ಕ್ಯಾಶ್ ತಂದ್ರೆ 16 ಮಾಡಲ್ ವ್ಯಾಗನರ್, ಸಿಂಗಲ್ ಓನರ್ ವ್ಯಾಗನರ್ ಕೊಡ್ತೀವಿ. ಸಿಂಗಲ್ ಓನರ್ ವ್ಯಾಗನರ್ ಮಾಡಲ್ಲ ಸರ್ ಅಲ್ವಾ? ನಮ್ಮ ಹತ್ರ ಒಂದು ಫ್ಲೂಡಿಕ್ ವರ್ಣ ಇದೆ, ಇದ್ರ ಬಗ್ಗೆ ವರ್ಣ ಫ್ಲೂಡಿಕ್. ಇದು ಬಂದು 2011 ಮಾಡಲು. ಸೊ ಇದು ಎಸಿ ಪವರ್ ಸ್ಟೇರಿಂಗು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಸಿಂಗಲ್ ಏರ್ ಬ್ಯಾಗ್ ಹೌದು. ನೋಡ್ತಾ ಇರ್ಬೋದು ನೀವು. ಲೆದರ್ ಸೀಟ್ ಇದೆ, ರಿವರ್ಸ್ ಕ್ಯಾಮರಾ ಇದೆ, ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ ವೆಹಿಕಲ್ ಗೆ. ಪೆಟ್ರೋಲ್ ಇದು ಬಂದು ಡೀಸೆಲ್ ವೇರಿಯಂಟ್ ಬರ್ತದೆ. ಡೀಸೆಲ್. ಸೊ ಇದ್ರದ್ದು ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಒಂದು ವರ್ಣ ತಗೊಬೇಕು ಅಂತ ಹೇಳಿದ್ರೆ 2010 ಮಾಡಲು 9 ಮಾಡಲು ವರ್ಣಗೆ ಇವತ್ತು ಎಲ್ಲಾ ಕಡೆ ಮಾರ್ಕೆಟ್ ಅಲ್ಲಿ 3.5 ಇಂದ 3.5 ಲಕ್ಷ ಇದೆ ಸರ್. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರ್ ಲಿಂಕ್ಸ್ ಅಲ್ಲಿ ಹಂಗಲ್ಲ ಸರ್. 2011 ಮಾಡಲು ವರ್ಣ ಫ್ಲೂಡಿಕ್, ಅದರಲ್ಲೂ ಸಿಂಗಲ್ ಏರ್ ಬ್ಯಾಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್, ಅಲಾಯ್ ವೀಲ್ ಬರೋದಂತದ್ದು, ಅದು ಡೀಸೆಲ್ ವೇರಿಯಂಟ್ ಗಾಡಿನ ಸರ್ 3,25,000 ಕೊಡ್ತಾ ಇದ್ದೀನಿ ಸರ್. ಚಾಲೆಂಜ್ ಮಾಡ್ತೀನಿ ಸರ್, ಎಲ್ಲಾದ್ರೂ ಈ ಪ್ರೈಸ್ ಸಿಕ್ಬಿಡ್ಲಿ ಸರ್. ಇವತ್ತು ಒಂದು ವರ್ಣ ಫ್ಲೂಡಿಕ್ ತಗೋಬೇಕು ಅಂದ್ರೆ ಮಿನಿಮಮ್ 4 ಲಕ್ಷ ಬೇಕು ಸರ್. ಆದ್ರೆ ಶ್ರೀ ನಂಜುಂಡೇಶ್ವರ ಕಾರಲ್ಲಿ ಆ ತರ ಇಲ್ಲ ಸರ್, ಬರೀ 3,25,000 ಬೇಕು. 3,25,000 ರೂಪಾಯಿಗೆ ನಿಮ್ಗೆ ಫ್ಲೂಡಿಕ್ ವರ್ಣ ಸಿಗುತ್ತೆ. ಎಲ್ಲೂ ಕೂಡ ಈ ಪ್ರೈಸ್ ಸಿಗುತ್ತೆ ಅಲ್ವಾ? ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ಅದು ಟಾಪ್ ಅಂಡ್ ವೇರಿಯಂಟ್ SX 1.6 ಡೀಸೆಲ್ ಬರುತ್ತೆ ನಿಮ್ಗೆ. ಹೌದು. ಹಾಗೆ ನಮ್ಮ ಹತ್ರ ಇನ್ನೊಂದು ಗಜ ಇದೆ, ಈ ಗಾಡಿ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದು XUV 500 ಆಗ್ಲೇ ಒಂದು 16 ಮಾಡಲು ನೋಡಿದ್ರೆ ನೀವು. ಅದೇ ರೀತಿ ಇದು 12 ಮಾಡಲ್ ಸರ್. 12 ಮಾಡಲ್. ಇದು ಒಂದು W8 ಅಂದ್ರೆ 8 ಏರ್ ಬ್ಯಾಗ್ ಬರುತ್ತೆ. 12 ಅಲ್ಲಿ ಟಾಪ್ ಎಂಡ್. ಹೌದು ಸರ್, 12 ಅಲ್ಲಿ ಟಾಪ್ ಎಂಡ್, ಅವತ್ತಿನ ಟಾಪ್ ಎಂಡ್. 8 ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಕಂಪನಿಯಿಂದಾನೆ ಅಲಾಯ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ, ಬ್ಯಾಕ್ ವೈಫರ್, ಡಿಫಾಗರ್ ಎಲ್ಲ ಬರ್ತದೆ ಸರ್. ಎಲ್ಲ ಬರುತ್ತೆ, ನೋಡಬಹುದು. ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ 6.5 ಲಕ್ಷ ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6,10,000 ವೆಹಿಕಲ್ ಕೊಟ್ಬಿಡ್ತೀವಿ. 6,10,000 ರೂಪಾಯಿಗೆ XUV 500 W8 ವೇರಿಯಂಟ್, ಅದು ಟಾಪ್ ಎಂಡ್ ವೇರಿಯಂಟ್ ಸಿಗುತ್ತೆ. ಹೌದು ಸರ್. ಅದೇ ರೀತಿ ಲೋನ್ ಆಪ್ಷನ್ ಅಂತ ಏನಾದ್ರು ಬಂದ್ರೆ 2013ನೇ ಮಾಡಲ್ ಈ ವೆಹಿಕಲ್ ನ ಸರ್ ನಾವು ಒಂದು 5.5 ಇಂದ 6 ಲಕ್ಷದವರೆಗೂ ಲೋನೇ ಆಗ್ಬಿಡುತ್ತೆ ಸರ್. ಇದು ಆರಾಮಾಗಿ 5 ಲಕ್ಷ ಅಂತ ಕನ್ಫರ್ಮ್ ಆಗುತ್ತೆ. ಪ್ರೊಫೈಲ್ ಚೆನ್ನಾಗಿದ್ರೆ ವೀಕ್ಷಕರಿಗೆ 5ರಿಂದ 5.5 ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು 50ರಿಂದ 65,000 ಕ್ಯಾಶ್ ತಗೊಂಡ್ಬರ್ಲಿ, ಆರಾಮ ತಗೊಂಡೋಗ್ಬಿಡಿ. ಓಕೆ, ನೀವು ಟ್ರೈ ಮಾಡೋದು 10,000 ರೂಪಾಯಿಗೆ ಹಾಕು ಚಾನ್ಸ್ ಇದೆ ಅಂತ. ಹೌದು ಸರ್. 10,000 ರೂಪಾಯಿ ತಂದ್ರೂ ತಗೊಂಡೋಗ್ಬೋದು ಅನ್ನೋ ತರ ಇದೆ. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ಆಕ್ಚುಲಿ. ಅದೇ ರೀತಿ ನೋಡ್ಬೋದು ಸರ್, ಮಾರುತಿ SX4
SX4 SX4 ಅದು ಬಂದ್ಬಿಟ್ಟು 2008 ಮಾಡಲ್ ವೆಹಿಕಲ್. Okay. ಸೊ FC ಇನ್ಸೂರೆನ್ಸ್ ಎಲ್ಲ ಆಗಿದೆ. Okay. ಒಳ್ಳೆ ಲೆದರ್ ಸೀಟ್ ಕವರ್ ಹಾಕಿದ್ದಾರೆ. ಮಾರ್ವಿನ್ ಇದೆ ಸರ್ ಇದು. ಹೌದು, ಮಾರ್ವಿನ್ ಸೀಟ್ ಕವರ್ಸ್ ಇದೆ. ಸೊ AC ಇದೆ, ಪವರ್ ಸ್ಟೇರಿಂಗ್ ಇದೆ, ಪವರ್ ವಿಂಡೋ ಇದೆ, 4 ಒಳ್ಳೆ ಸಿಸ್ಟಮ್ ಕೂಡ ಇದೆ. ನೀವು ನೋಡ್ತಾ ಪ್ರೀಮಿಯಂ ಲೆದರ್ ಸೀಟ್ಸ್ ಮತ್ತೆ ಕ್ಲಾಸ್ ಇಂಟೀರಿಯರ್ ಎಲ್ಲ ಇದೆ, ಮತ್ತೆ ಡಿಫಾಗರ್ ಇದೆ. ಓವರಾಲ್ ಬಾಡಿ ಲೈನ್ ನೋಡ್ಬೋದು ಸಖತ್ತಾಗಿದೆ. ಸುಜುಕಿಯಲ್ಲಿ ಈ ಗಾಡಿ ಕೂಡ ಅಷ್ಟೇ ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಹಾರ್ಡ್ ಕೇಜ್ ಇದ್ರಲ್ಲೂ ಬರುತ್ತೆ, ಚೆನ್ನಾಗಿರುತ್ತೆ ಇದು ಕೂಡ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಪ್ರೈಸ್ ವೈಸ್ ಅಂದ್ರೆ ಸರ್ ಒಂದು ಆಲ್ಟೋ ರೇಟ್ ತಗೊಂಡೋಗ್ಲಿ ಸರ್ ಅದನ್ನ SX4 ನ 2,25,000 ಕೊಡ್ತೀನಿ ಸರ್. 2,25,000 ರೂಪಾಯಿಗೆ SX4 ಡಿಸೈರ್ ಸರ್ ನಾವು ತಗೋಬೇಕು ಅಂದ್ರೆ 3.5 ಲಕ್ಷ 4 ಲಕ್ಷ ಬೇಕು ಅನ್ನೋರಿಗೆ ಬನ್ನಿ ಸರ್. ಡಿಸೈರ್ ಸೆಗ್ಮೆಂಟ್ ಅಲ್ಲಿ ಬರೀ 2,25,000 ಆಲ್ಟೋ ರೇಟ್ ಅಲ್ಲಿ ಆರಾಮಾಗಿ SX4 ತಗೊಳ್ಳಿ. SX4 ಆಫರ್ ಬೇಕಾ ಸರ್? ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಬನ್ನಿ ಸರ್. ಮಾರ್ವಿನ್ ಸೀಟ್ ಕವರ್ಸ್ ಎಲ್ಲ ಇದೆ ಗುರು. ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು ಸ್ವಿಫ್ಟ್ ಇದೆ. ಈ ಸ್ವಿಫ್ಟ್ ಬಗ್ಗೆ ಹೇಳಿ ಸರ್. ಇದು ಸ್ವಿಫ್ಟ್ ಹೇಳ್ಬೇಕು ಅಂದ್ರೆ 2015 ಮಾಡಲು. ಸೊ ಇದು ಬಂದು ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. VXI ವೇರಿಯಂಟ್ ಅಂದ್ರೆ ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ಟೈರ್ ಎಲ್ಲ ಸೂಪರ್ ಆಗಿದೆ. ಹೌದು, ಲೆದರ್ ಇಲ್ಲಿಂದಾನೆ ಕಾಣಿಸುತ್ತೆ, ನೋಡಬಹುದು ಯಾವ ತರ ಇದೆ ಅಂತ. ರೆಡ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಇದೆ. ಅದು ಕೂಡ ಹೊಸದು ಲೆದರ್ ಸೀಟ್ಸ್ ಅಂತಾನೆ ಹೇಳ್ಬೋದು. ಎಲ್ಲೂ ಕೂಡ ವೇರ್ ಟೈರ್ ಆಗಿಲ್ಲ. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ನಿಮ್ಗೆ ಇದರಲ್ಲಿ. ಇಂಟೀರಿಯರ್ ಅಂತೂ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಓವರಾಲ್ ಟೈರ್ ಪ್ರೊಫೈಲ್ ಎಲ್ಲ ನೋಡೋದಾದ್ರೆ ಅದು ಕೂಡ ನ್ಯೂ ಇದೆ. JK ಟೈರ್ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ 5,45,000 ಹೇಳ್ತಾ ಇದೀವಿ. ಸೊ ನಿಮ್ ಚಾನಲ್ ಇಂದ ಬಂದ್ರೆ 5,30,000 ಕೊಡ್ತೀವಿ ಸರ್. ಲೋನ್ ಆಪ್ಷನ್ ಅಂತ ಬಂದ್ರೆ 4.5 ಲಕ್ಷದವರೆಗೂ ಲೋನೇ ಮಾಡ್ಕೊಡ್ತೀವಿ. 4.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್. ಇನ್ನೊಂದು 70,80,000 ಕ್ಯಾಶ್ ತಗೊಂಡ್ ಆರಾಮ 70,80,000 ಕ್ಯಾಶ್ ತಗೊಂಬಂದ್ರೆ ಸಾಕು. ಈ ಸ್ವಿಫ್ಟ್ ಸಿಗುತ್ತೆ ನಿಮ್ಗೆ. VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ ಸರ್. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಸ್ವಿಫ್ಟ್ ಡಿಸೈರ್ ಇದೆ ಸರ್. ಇದು ಬಂದು 2012 ಮಾಡಲ್. ಸೊ ಇದು ಕೂಡ ಸೆಕೆಂಡ್ ಓನರ್ ಆಗಿರುತ್ತೆ. ಸೊ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್ಸ್. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಇದು ಡೀಸೆಲ್ ವೇರಿಯಂಟ್, ಮಿಡ್ ವೇರಿಯಂಟ್ ಆಗಿರುತ್ತೆ, VDI ಆಗಿರುತ್ತೆ. ಸೊ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ 4,35,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ 4,25,000 ವೆಹಿಕಲ್ ಕೊಡ್ತೀವಿ. 4,25,000 ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 2012 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಕೊಡ್ತಾರೆ. ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಅದು ಕೂಡ ಡಿಸೈರ್ ಸಿಗುತ್ತೆ. ಓಕೆನಾ ಸರ್? ಅದು ಲೋನ್ ಆಪ್ಷನ್ ಅಂತ ಬಂದ್ರೆ 3 ರಿಂದ 3.5 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್. ಆರಾಮಾಗಿ ಒಂದು 75,000 ಕ್ಯಾಶ್ ತಗೊಂಡ್ಬಂದು ಆರಾಮಾಗಿ ವೀಕ್ಷಕರು ತಗೊಂಡು ಹೋಗ್ಬೋದು ಸರ್. 75,000 ಕ್ಯಾಶ್ ತಂದು ಬಿಟ್ರೆ ಈ ಗಾಡಿ ತಗೊಂಡು ಹೋಗ್ಬೋದು ಸರ್. ಸರ್ ಅದೇ ರೀತಿ ನೀವು ನೋಡ್ಬೋದು ಸ್ವಿಫ್ಟ್ ಡಿಸೈರ್ ಜಾಸ್ತಿ ಆಗ್ಬಿಡು ಸರ್ ನನಗೆ ಸ್ವಲ್ಪ ಪ್ರೈಸ್ ಇಲ್ಲ ಅನ್ನೋಕೆ ಸರ್ ರೊನಾಲ್ಡ್ ಸ್ಕಾಲಾ ಕೊಡ್ತೀನಿ ಸರ್. ಸ್ಕಾಲಾ 2012 ಮಾಡಲು ಟಾಪ್ ಎಂಡ್ ಮಾಡಲು. ಇದ್ರಲ್ಲಿ ಕೂಡ 2 ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಒಳ್ಳೆ ಲೆದರ್ ಸೀಟ್ಸ್ ಬರುತ್ತೆ, ಲೋ ಪ್ರೊಫೈಲ್ ಟೈರ್ ಕೂಡ ಇದೆ, ಸಕ್ಕತ್ತಾಗಿದೆ. ಇಂಟೀರಿಯರ್ ನೋಡ್ಬೋದು, ಲೆದರ್ ಸೀಟ್ಸ್ ಇದೆ, ರೆಡ್ ಅಂಡ್ ಆಮೇಲೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ. ಇಂಟೀರಿಯರ್ ಚೆನ್ನಾಗಿದೆ ನೋಡಿ ಸರ್. ಕಂಪನಿ ಫಿಟೆಡ್ ಅಲ್ಲ ಸಾರಿ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕೊಂಡಿದ್ದಾರೆ. ಓವರ್ ಆಲ್ ಲೆದರ್ ಸೀಟ್ಸ್ ಎಲ್ಲ ಬಂದ್ಬಿಟ್ಟು ರೆಡ್ ಫಿನಿಶ್ ಅಲ್ಲಿ ಇದೆ. ಬಾಡಿ ಕಲರ್ಗೆ ಮ್ಯಾಚ್ ಆಗಿಲ್ಲ ಅಂದ್ರೂ ಓಕೆ, ಚೆನ್ನಾಗಿದೆ. ಹೊರಗಡೆ ಅಂತೂ ಕಾಣಿಸೋದೇ ಇಲ್ಲ, ಯಾಕಂದ್ರೆ ಟಿಂಟ್ ಕೂಡ ಹಾಕ್ಸಿದ್ದಾರೆ. ಆಮೇಲೆ ಟೈರ್ ಪ್ರೊಫೈಲ್ ಎಲ್ಲ ನೋಡ್ಬೋದು. ಆಮೇಲೆ ಲೆದರ್ ಸಾರಿ ಮ್ಯಾಗ್ವಿಲ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಅದು ಕೂಡ ಲೋ ಪ್ರೊಫೈಲ್ ಅಂದ್ರೆ ಲೋ ಬಜೆಟ್ ಅಲ್ಲಿ ಡಿಸೈರ್ ಗೆ ಕಂಪೇರ್ ಮಾಡಿದ್ರೆ ಲೋ ಅಂತ ಹೇಳಿದ್ರಿ. ಹೌದು ಸರ್ ಅಲ್ವಾ? ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಬಂದ್ರೆ ಸರ್ ಬರೇ 3,45,000 ಹೇಳ್ತೀವಿ ಸರ್. ನಿಮ್ ಚಾನಲ್ ಇಂದ ಬಂದ್ರೆ 3.25 ಗಾಡಿ ಕೊಡ್ತೀವಿ ಸರ್. ಲೋನ್ ಬೇಕಾ ಸರ್? 2.5 ರಿಂದ 3 ಲಕ್ಷದವರೆಗೂ ಲೋನ್ ಮಾಡ್ತೀವಿ ಸರ್. 25 ರಿಂದ 75,000 ಕ್ಯಾಶ್ ತಗೊಂಡ್ರೆ ಆರಾಮ 25 ರಿಂದ 75,000 ತಗೊಂಡ್ಬಂದ್ಬಿಟ್ರೆ ಸ್ಕಾಲಾ ಸಿಗುತ್ತೆ. ರೊನಾಲ್ಡ್ ಸ್ಕಾಲಾ ಸರ್ ಆರಾಮಾಗಿ 20 ರಿಂದ 25 ಮೈಲೇಜ್ ಬರುವಂತ ಒಳ್ಳೆ ಡೀಸೆಲ್ ವೇರಿಯಂಟ್, ಅದು ಲಕ್ಸುರಿ ಗಾಡಿ ಕೊಡ್ತೀವಿ. ಲಕ್ಸುರಿ ಗಾಡಿ ಸಿಗುತ್ತೆ, ಡೀಸೆಲ್ ವೇರಿಯಂಟ್ ಸಿಗುತ್ತೆ. ಹೌದು ಸರ್, ಸೂಪರ್. ಓಕೆ, ರೆಡ್ ಕಲರ್ ಒಂದು ಪೋಲೋ ಇದೆ, ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಅಲ್ವಾ? GT ನ ಇದು ಸರ್? ಇದು GT ತರನೇನೆ 1.5 ಇಂಜಿನ್, ಬಟ್ GT ಅಲ್ಲ, ಇದು ಹೈಲೈನ್. ಇದ್ರಲ್ಲಿ ಕೂಡ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಆಡಿಯೋ ಕಂಟ್ರೋಲ್, ಮೌಂಟ್ ಸ್ಟೇರಿಂಗ್, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್, ಕಂಪನಿಯಿಂದಾನೆ ಎಲ್ಲ ಇವಿಲ್ ಎಲ್ಲ ಬರುತ್ತೆ. ಕಂಪನಿ ಫಿಟೆಡ್ ಎಲ್ಲದೂ ಇದೆ. ಮತ್ತೆ ನಿಮ್ಗೆ ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನೋಡಬಹುದು. ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಓವರ್ ಆಲ್ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಡಿಫಾಗರ್, ವೈಪರ್, ಕಂಪ್ಲೀಟ್ಲಿ ಟಾಪ್ ಅಂಡ್ ವೆಹಿಕಲ್, ಹೈಲೈನ್ ವೇರಿಯಂಟ್ ಬರುತ್ತೆ. ಇದು GT ಅಂತ ಬ್ಯಾಡ್ಜಿಂಗ್ ಮಾಡಿಸ್ಕೊಂಡಿದ್ದಾರೆ ಅಷ್ಟೇ. ಆಮೇಲೆ ರೆಡ್ ಕಲರ್ ವೆಹಿಕಲ್ ನೀವು ನೋಡಬಹುದು ಸರ್. ಇಂಟೀರಿಯರ್ ತೋರಿಸಬಹುದು, ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಬರೀ 67,000 ಓಡಿದೆ ಸರ್ ವೆಹಿಕಲ್. ಬರೀ 67,000? ಹೌದು ಸರ್, 67,000 ಓಡಿದೆ. 2014 ಮಾಡಲು ಟಾಪ್ ಎಂಡ್ ವೆಹಿಕಲ್, ಅದರಲ್ಲೂ ಡೀಸೆಲ್ ವೇರಿಯಂಟ್, ಎಲ್ಲ ಬ್ರಾಂಡ್ ನ್ಯೂ ಟೈರ್ ಕೂಡ ಹಾಕಿದ್ದಾರೆ. ಸೊ ವೆಹಿಕಲ್ ಕೂಡ ತುಂಬಾ ನೀಟ್ ಆಗಿದೆ ಸರ್. ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಹೋದ್ರೆ ಬರೇ ನಾವು ಹೇಳ್ತಾ ಇರೋದು 5,45,000 ಈ ವೆಹಿಕಲ್ ಕೊಡ್ತೀವಿ. 5,45,000 ರೂಪಾಯಿಗೆ 5,45,000 ಸರ್ ಪೋಲೋ ಸರ್. 1.5 ಇಂಜಿನ್, ಅದು ಹೈಲೈನ್ ಟಾಪ್ ಎಂಡ್ ಮಾಡಲ್. ಇವತ್ತು ಶೋರೂಮ್ ರೇಟ್ 13 ಚಿಲ್ಲರೆ ಇತ್ತು. ನಾವು ಕೊಡ್ತಾ ಇರೋದು ಬರೀ 5,45,000 ಒಂದು ಆರ್ಡಿನರಿ ಶಿಫ್ಟ್ ರೇಟ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ ಸರ್. 45,000 ರೂಪಾಯಿ ತಂದ್ರೆ ಕೊಡ್ತೀರಾ ಇದನ್ನ? ಸರ್ ಆರಾಮಾಗಿ ಬನ್ನಿ ಸರ್. 45 ರಿಂದ ಒಂದು 80,000, 4.5 ಇಂದ
5 ಲಕ್ಷದವರೆಗೂ ಲೋನ್ ಟ್ರೈ ಮಾಡೋಣ, ಆರಾಮಾಗಿ ಮಾಡ್ಬಿಟ್ಟು ಗಾಡಿ ಡೀಲ್ 45,000 ತನ್ನಿಗುರು ತಗೊಂಡೋಗಿ ಪೋಲೋ. ಹೌದು ಸರ್. ಓಕೆ, ಅದೇ ರೀತಿ ಸರ್ ಬಲೆನೋ ಸರ್, ಇನ್ನೊಂದು ಬಲೆನೋ ಅದೇ ರೀತಿ ಸರ್ ಡೀಸೆಲ್ ಬೇಕಾ ಪೆಟ್ರೋಲ್ ಬೇಕಾ ಏನ್ ಬೇಕೋ ಎಲ್ಲ ಆಪ್ಷನ್ ಇದೆ. ಟಾಪ್ ಎಂಡ್ ಬೇಕಾ ಮಿಡ್ ವೇರಿಯಂಟ್ ಬೇಕಾ ಅದನ್ನು ಕೂಡ ಆಪ್ಷನ್ ಇದೆ. ಸೊ ಇದು ಕೂಡ ಟಾಪ್ ಎಂಡ್ ಮಾಡಲು ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ. ಬರೀ 65,000 ರನ್ ಆಗಿರುವಂತ ಗಾಡಿ. ಇದ್ರಲ್ಲೂ ಕೂಡ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಪುಷ್ ಸ್ಟಾರ್ಟ್ ಎಲ್ಲ ಬರ್ತದೆ, ಇನ್ಬಿಲ್ಟ್ ಸಿಸ್ಟಮ್ ಬರ್ತದೆ, ರಿವರ್ಸ್ ಕ್ಯಾಮ್ರಾ ಬರ್ತದೆ, ರಿವರ್ಸ್ ಸೆನ್ಸರ್. ಬರೀ 65,000 ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್. ಓಕೆ, ವೈಪರ್ ಎಲ್ಲ ಬರುತ್ತೆ. ಆಮೇಲೆ ಕಂಪನಿ ಫಿಟೆಡ್ ಮ್ಯಾಗ್ವಿಲ್ ಬರುತ್ತೆ. ಇಂಟೀರಿಯರ್ ಸಕ್ಕರ್ ಆಗಿದೆ. ಕುಶನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ. 16 ಯಾವ ಮಾಡಲು ಸರ್? 2017 ಮಾಡಲ್. ಹೌದು ಸರ್. ಪ್ರೈಸ್ ಏನ್ ಹೇಳ್ತೀರಾ ಸರ್? ಪ್ರೈಸ್ ಅಂತ ಹೇಳಿದ್ರೆ ಸರ್ ಬರೀ 6,65,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 6.5 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 6.5 ಬೇಕಾ ಸರ್? 6 ಲಕ್ಷ ಲೋನ್ ಸರ್, 50,000 ಕ್ಯಾಶ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. 50,000 ರೂಪಾಯಿಗೆ ನಿಮ್ಗೆ 17 ಮಾಡಲ್ 17 ಮಾಡಲ್ ಬೊಲೆನೋ ಸರ್. ಅದು ಪುಷ್ ಸ್ಟಾರ್ಟ್ ಟಾಪ್ ಎಂಡ್ ಮಾಡಲ್ ಗಾಡಿ ಕೊಡ್ತೀನಿ ಸರ್. ಸೂಪರ್ ಸೂಪರ್ ಸೂಪರ್. ಇದು ಸರ್ ಅದೇ ರೀತಿ ನೀವು ನೋಡಬಹುದು ಸರ್ ಟೊಯೋಟಾ ಇನೋವಾ ಸರ್. ಸರ್ ಇವತ್ತು ನೋಡಿ ಒಂದು ಆಲ್ಟೋ K10 19 ಮಾಡಿ ಆಲ್ಟೋ K10 ಏನ್ ಹೇಳ್ದು 4 ಲಕ್ಷ ಸರ್, 385 ಅಲ್ವಾ ಸರ್? 7 ಜನ 8 ಜನ ಓಡಾಡೋ ಅಂತ ಲಕ್ಸರಿ ಗಾಡಿ ಬೇಕಾ ಸರ್? ಒಂದು ಆಲ್ಟೋ K10 ರೇಟ್ ಅಲ್ಲಿ ಸರ್ ಟೊಯೋಟಾ ಇನೋವಾ ಸರ್ 4 ಲಕ್ಷ ತಗೊಂಬನ್ನಿ ಸರ್. ಟೊಯೋಟಾ ಇನೋವಾ ಕೊಡ್ತೀನಿ ಸರ್, ತಗೊಂಡು 4 ಲಕ್ಷಕ್ಕೆ ಇನೋವಾ 4 ಲಕ್ಷ ಕೊಡಿ ಸರ್, ಆರಾಮಾಗಿ ಟೊಯೋಟಾ ಇನೋವಾ ಕೊಡ್ತೀನಿ. ಡೆಲ್ಲಿ ಗಿಲ್ಲಿ ಎಲ್ಲ ನೋಡಿ ಒರಿಜಿನಲ್ ಬೆಂಗಳೂರು ನಂಬರ್ ಸರ್. ಯಾವ್ದು ಡೆಲ್ಲಿ ಗಾಡಿ ಇಲ್ಲ, ಯಾವ್ದು AP ಗಾಡಿ ಇಲ್ಲ, ಯಾವ್ದು ಅದರ್ ಸ್ಟೇಟ್ ಗಾಡಿ ಇಲ್ಲ ಸರ್. ನೋಡಿ ನಮ್ಮಲ್ಲಿರೋದು ಕರ್ನಾಟಕ ಗಾಡಿ. ಕ್ಯಾಪ್ ಕೂಡ ತೆಗ್ದಿಲ್ಲ. ಬ್ಯಾಕ್ ಸೈಡ್ ಟೈರ್ ಹೊಸದಾಗಿದೆ. ಫ್ರಂಟ್ ಟೈರ್ ಒಂದು 50% 40% ಇದೆ ಅಷ್ಟೇ, ಸ್ವಲ್ಪ ಕಮ್ಮಿ ಇದೆ. ಇದರಲ್ಲೂ ಕೂಡ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ಲೆದರ್ ಸೀಟ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್. ಫ್ಯಾಮಿಲಿಗೆ ಬೇಕು ಅಂದ್ರೆ ನೀವು ಈ ಗಾಡಿನ ಕನ್ಸಿಡರ್ ಆರಾಮಾಗಿ ಮಾಡಬಹುದು. ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಅಂತೂ ಸಖತ್ತಾಗಿದೆ ಸರ್, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಅದು 7 ಸೀಟರ್ ವೆಹಿಕಲ್ ಬರುತ್ತೆ ನಿಮ್ಗೆ. ಇದು ನೋಡ್ಬೋದು ಇಂಟೀರಿಯರ್ ಅಲ್ಲಿ ವುಡನ್ ಫಿನಿಶ್ ಎಲ್ಲ ಏನಿದೆ ಹೆಂಗೆ ಕಂಪನಿಯಿಂದ ಬಂದಿದೆ ಹಂಗೆ ಇದೆ ಅಂತ ಹೇಳ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಇದರಲ್ಲಿ ಏರ್ ಬ್ಯಾಗ್ಸ್ ಬರಲ್ಲ, ಬಟ್ ಸ್ಟಿಲ್ 7 ಸೀಟರ್ ಬರುತ್ತೆ. ಗಟ್ಟಿ ಗಾಡಿ ಕೂಡ. 4 ಲಕ್ಷಕ್ಕೆ ನಿಮ್ಗೆ ಒಂದು ಇನೋವಾ ಸಿಗ್ತಾ ಇದೆ ಅಂದ್ರೆ ನಂಬಕ್ಕೆ ಆಗಲ್ಲ ಅಲ್ವಾ? ಖಂಡಿತ ಒಳ್ಳೆ ನಂಜುಂಡೇಶ್ವರ ಕಾರಲ್ಲಿ ಅಸಾಧ್ಯವಾದ ಯಾವ್ದಿಲ್ಲ ಸರ್, ಎಲ್ಲ ಸಾಧ್ಯವಾದದ್ದೇ, ಎಲ್ಲ ಸಾಧ್ಯ, ಎಲ್ಲ ಒಳ್ಳೆ ರೇಟ್ ಅಲ್ಲಿ ನಾವು ಕೊಡ್ತೀವಿ ಸರ್. 4 ಲಕ್ಷಕ್ಕೆ ಇನೋವಾ ಬನ್ನಿ 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 ಅಷ್ಟೇ. ನೆಕ್ಸ್ಟ್ ಸರ್ ಅದೇ ರೀತಿ ನೀವು ನೋಡ್ಬೋದು ಸರ್ ರೊನಾಲ್ಡ್ ಕ್ವಿಡ್ ಸರ್ 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್ ವೆಹಿಕಲ್ ನೀವು ನೋಡ್ತಾ ಇರ್ಬೋದು. ತುಂಬಾ ನೀಟಾಗಿ ಅಂದ್ರೆ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ವೆಹಿಕಲ್ ತುಂಬಾ ಚೆನ್ನಾಗಿದೆ. ಇದು ಬಂದು AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರ್ತದೆ. ಸೊ ನೀವು ನೋಡ್ತಾ ಇರ್ಬೋದು ವೆಹಿಕಲ್ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಹಾಕಿಸಿದ್ದಾರೆ. ಲೆದರ್ ಇಂಟೀರಿಯರ್ ನೋಡ್ಬೋದು. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ದೊಡ್ಡದಾದಂತ ಒಂದು ಟಚ್ ಸ್ಕ್ರೀನ್ ಹಾಕಿಕೊಂಡಿದ್ದಾರೆ. ಅದು ಒಂದು 10 ಇಂಚ್ ಇರ್ಬೋದು, ದೊಡ್ಡದಾಗಿದೆ. ಮತ್ತೆ 4 ಡೋರ್ ಪವರ್ ವಿಂಡೋ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಬರುತ್ತೆ. RXT ಸರ್ ಇದು RXL ಮಿಡ್ ವೇರಿಯಂಟ್ ಬಂದ್ರು ಕೂಡ ಇದ್ರಲ್ಲಿ 4 ಪವರ್ ವಿಂಡೋ ಇನ್ಸ್ಟಾಲ್ ಮಾಡಿದ್ದಾರೆ, ಮಾರ್ಕೆಟ್ ಹಾಕಿದ್ದಾರೆ. ಸೊ ಒಳ್ಳೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೈನ್ ಆಗಿದೆ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಇದನ್ನ ಆರಾಮಾಗಿ ಒಂದು 3,25,000 ಹೇಳ್ತಾ ಇದೀವಿ. ನಿಮ್ ಚಾನಲ್ ಇಂದ ಬಂದ್ರೆ ಬರೀ 3 ಲಕ್ಷಕ್ಕೆ ವೆಹಿಕಲ್ ಕೊಡ್ತೀವಿ ಸರ್. 3 ಲಕ್ಷಕ್ಕೆ ಕೊಡ್ತೀವಿ ಸರ್. 20 ರಿಂದ 22 ಮೈಲೇಜ್ ಬರುವಂತ ಸಿಂಗಲ್ ಓನರ್ ಗಾಡಿ, 17 ಮಾಡಲ್. ಹೌದು, ಕ್ವಿಡ್ ಕೊಡ್ತಾ ಇದೀವಿ. 3 ಲಕ್ಷ ಕೊಡ್ತಾ ಇದೀವಿ. ಲೋನ್ ಬೇಕಾ ಸರ್? 2.5 ಇಂದ 2.70 ಲೋನ್ ಮಾಡ್ತೀವಿ ಸರ್. 30,000 ಕ್ಯಾಶ್ ತಗೊಂಬನ್ನಿ ಸರ್, ಆರಾಮ ತಗೊಂಡೋಗಿ ಸರ್. 30,000 ಕ್ಯಾಶ್ ತಗೊಂಡು 17 ಮಾಡಲ್ ಆರಾಮ ತಗೊಂಡೋಗಿ ಸೂಪರ್. ಅದೇ ರೀತಿ ನೀವು ನೋಡ್ಬೋದು ಸರ್ ಇವತ್ತು ಮಿನಿ ಆನೆ ಅಂತಾನೆ ಕರೆಯುವ ಮಿನಿ ಆನೆ ಸರ್. ಅವಾಗ್ಲೇ ನಾನು ಡೋರ್ ಒಂದ್ ಕೈಯಲ್ಲಿ ತೆಗಿಯಕ್ಕಾಗ್ತಿಲ್ಲ ಸರ್, ಅಷ್ಟು ಹೌದು ಸರ್. ಇದು ಫೋರ್ಡ್ ಇಕೋ ಸ್ಪೋರ್ಟ್ಸ್. ಸೊ ಇದು ಕೂಡ ಟಾಪ್ ಎಂಡ್ ಮಾಡಲು ಟೈಟಾನಿಯಂ ನೋಡ್ಬೋದು ಸರ್. ವೆಹಿಕಲ್ ತುಂಬಾ ಚೆನ್ನಾಗಿದೆ, ಕೂಡ ಚೆನ್ನಾಗಿದೆ. ಕಂಪ್ನಿಯಿಂದ ಅಲಾಯ್ ವೀಲ್ ಇದೆ ನೋಡಿ. ಎಷ್ಟು ಗಟ್ಟಿ ಹಬ್ಬ, ನಂಗೆ ತೆಗಿಯಕ್ಕೆ ಆಗ್ತಾ ಇಲ್ಲ. ಅದು ತುಂಬಾನೇ ಹೆವಿ ಬರುತ್ತೆ ಗೇಜ್ ಮಾತ್ರ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ನೋಡ್ಬೋದು ಇದು 5 ಸೀಟರ್ ವೆಹಿಕಲ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಸೂಪರ್ ಆಗಿದೆ. ಓವರ್ ಆಲ್ ಬಾಡಿ ಲೈನ್ ಸೂಪರ್ ಆಗಿದೆ. ಆ ಡೋರ್ ತೆಗಿತಾ ಇದ್ದಂಗೆ ಗೊತ್ತಾಗುತ್ತೆ ಯಾವ ತರ ಗಾಡಿ ಕಂಡೀಷನ್ ಇದೆ ಅಂತ ಅಲ್ವಾ? ಬಾಡಿ ಲೈನ್ ಮೇಲೆ ಗೊತ್ತಾಗೋಗುತ್ತೆ ಯಾವ ತರ ಮೇಂಟೈನ್ ಆಗಿರುತ್ತೆ ಅಂತ. ಆಮೇಲೆ ಸ್ಪೇರ್ ವೀಲ್ ಕೂಡ ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಆ ಸ್ಪೇರ್ ವೀಲ್ ಕೂಡ ಯೂಸ್ ಆಗಿಲ್ಲ. ಹಾಗೆ ಸ್ಪೇರ್ ವೀಲ್ ಇದು ಕೂಡ ನಿಮ್ಗೆ ಮ್ಯಾಗ್ವೀಲೇ ಬರುತ್ತೆ. ಓವರ್ ಆಲ್ ಬಾಡಿ ಲೈನ್ ಚೆನ್ನಾಗಿದೆ. ಚಿಕ್ಕ ಪುಟ್ಟ ಸ್ಕ್ರಾಚ್ ಇದೆ, ಅದು ನೋಟಿಸಬಲ್ ಅಲ್ಲ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ ಸರ್ ಇದು? ಸರ್ ಇದು ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಎಲ್ಲಾ ಕಡೆ 6 ಲಕ್ಷ 6.25 ಲಕ್ಷ ಇದೆ ಇಕೋ ಸ್ಪೋರ್ಟ್ಸ್.
ನಮ್ಮ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ 5,45,000 ಕೊಡ್ತೀವಿ ಸರ್. 5,45,000 5,45,000 ಇಕೋ ಸ್ಪೋರ್ಟ್ಸ್ ಟಾಪ್ ಅಂಡ್ ಮಾಡಲು ಟೈಟಾನಿಯಂ ವೆಹಿಕಲ್ ಕೊಡ್ತೀವಿ ಸರ್. ಟಾಪ್ ಅಂಡ್ ಮಾಡಲ್ ಡೀಸೆಲ್ ಗಾಡಿ ಸರ್. ಸಿಂಗಲ್ ಓನರ್ ಡೀಸೆಲ್ ಸರ್. ಲೋನ್ ಆಪ್ಷನ್ ಬೇಕಾ ಸರ್? 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. ಒಂದ್ 95,000 ಕ್ಯಾಶ್ ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಇನ್ನೇನ್ ಬೇಕು ಸರ್ ನಿಮ್ಗೆ? 95,000 ರೂಪಾಯಿ ತಂದ್ರೆ ಸಾಕು. ಟೈಟಾನಿಯಂ ಫೋರ್ಡ್ ಇಕೋ ಸ್ಪೋರ್ಟ್ಸ್ ತಗೊಂಡೋಗಿ ಇಕೋ ಸ್ಪೋರ್ಟ್ಸ್ ಸಿಗುತ್ತೆ ನಿಮ್ಗೆ. ಅದು ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್. ಹೌದು ಸರ್, ಖಂಡಿತ ಕೊಡ್ತೀವಿ. ಸೂಪರ್ 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 ಸರ್. ಸರ್ ಅದೇ ರೀತಿ ನೀವು ನಮ್ಮ ಹತ್ರ ಎಲ್ಲಿ ನೋಡಿದ್ರು ಪೋಲೋ ಸಿಗುತ್ತೆ, ಮಿಡ್ ಅಲ್ಲಿ ಏನೇನೋ ಸಿಗುತ್ತೆ. ಒಂಥರ ಎಕ್ಸೈಟ್ಮೆಂಟ್ ಇರುತ್ತೆ. ಬಂದ ತಕ್ಷಣ ಎಂಟ್ರಿ ಕೊಟ್ಟ ತಕ್ಷಣ ಸುಜುಕಿ ಸಿಗುತ್ತೆ, ಆಮೇಲೆ ಹುಂಡೈ ಇದೆ, ಸಾಗರ, ಆತರ ಅಲ್ವಾ. ಮಿಡ್ ಅಲ್ಲಿ ಏನೋ ಒಂದ್ ಸರ್ಪ್ರೈಸ್ ಸಿಗುತ್ತೆ. ಹಾಗೆ ಇನ್ನೊಂದು ಪೋಲೋ ಇದೆ, ವೈಟ್ ಕಲರ್ ಪೋಲೋ ಸರ್. ಇದು ಈಗ ಇಲ್ಲಿವರೆಗೂ ನೀವು ಡೀಸೆಲ್ ಮಾಹಿತಿ ಕೊಟ್ರ. ಸೊ ಅದೇ ರೀತಿ ಇದು ಪೆಟ್ರೋಲ್ ಸರ್. ಜನ ಪೆಟ್ರೋಲ್ ಹುಡುಕ್ತಾರೆ ಸರ್ ಇವಾಗ. ಮೈಂಟೆನೆನ್ಸ್ ಕಮ್ಮಿ ಅಂತ ಇದು. ಹೌದು ಸರ್, ಅಲ್ವಾ? ಹೌದು ಸರ್. ಇದು ಬಂದು 1 ಲೀಟರ್ ಇಂಜಿನ್ ಬರುತ್ತೆ, 1.2 ಲೀಟರ್. ಒಳ್ಳೆ ಮೈಲೇಜ್ ಬರುತ್ತೆ. ಇದರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ಎಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಮಾತ್ರ ಪವರ್ ವಿಂಡೋ ಬರುತ್ತೆ, ಎಲ್ಲ ಬರುತ್ತೆ ನೋಡಿ ಇದರಲ್ಲಿ. ನಿಮ್ಗೆ ಫೀಲ್ ಮಾಡ್ಬೇಕು, ಪೋಲೋ ಫೀಲ್ ಮಾಡ್ಬೇಕು, ವಿತ್ ಮೈಲೇಜ್ ಬೇಕು, ಅದು ಮಾಡಲ್ ಇರ್ಬೇಕು ಅಂತ ಹೇಳಿದ್ರೆ ಈ ಗಾಡಿಗೆ ಹೋಗ್ಬೋದು. ಹಾಗೆ 15 ಅಬೌವ್ ಬಂದಿರುವಂತ ನಿಮ್ಗೆ ಸ್ಟೇರಿಂಗ್ ವೀಲ್ ಬರುತ್ತೆ ನೋಡಬಹುದು. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಅಂಡ್ ಗೇಜ್ ಕೂಡ ಇದರಲ್ಲಿ ಗಟ್ಟಿಯಾಗಿ ಬರುತ್ತೆ. 1.2 ಲೀಟರ್ ಇಂಜಿನ್ ಬರುತ್ತೆ. ಅದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ಗೆ ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಬರುತ್ತೆ ಕಂಪೇರ್ ಟು ಡೀಸೆಲ್ ಅಂತ ಹೇಳ್ಬೋದು. ಏನ್ ಪ್ರೈಸ್ ಹೇಳ್ತೀರಾ? ಪೆಟ್ರೋಲ್ ವೇರಿಯಂಟ್ 2015 ಮಾಡೋ ಸಿಂಗಲ್ ಓನರ್ ಗಾಡಿ ಸರ್. ಬರೀ 60,000 ರನ್ ಆಗಿದೆ ಸರ್. ಸರ್ ಪ್ರೈಸ್ ವೈಸ್ ಅಂತ ಏನಾದ್ರು ಬಂದ್ರೆ ಸರ್ ಬರೇ 4,85,000 ಕೊಡ್ತೀವಿ. ಎಲ್ಲಿ ಬೇಕನ್ನ ಚೆಕ್ ಮಾಡಿ ಸರ್. ಚಾಲೆಂಜಿಂಗ್ ಪ್ರೈಸ್ ಸರ್ ಇದು. 5.5 ಲಕ್ಷ 6 ಲಕ್ಷ ಇದೆ ಸರ್. 4,85,000 ಪೋಲೋ 2015 ಮಾಡಲು ಸಿಂಗಲ್ ಓನರ್ 60,000 ಓಡಿರೋ ಅಂತ ಗಾಡಿ ಕೊಡ್ತೀವಿ. ಸೂಪರ್ ಸರ್, ಒಳ್ಳೆ ಪ್ರೈಸ್ ಇದೆ, ಮತ್ತೆ ಕಮ್ಮಿ ಓಡಿದೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಸಿಗುತ್ತೆ, 1.2 ಲೀಟರ್ ಸಿಗುತ್ತೆ, ಸಿಂಗಲ್ ಓನರ್ ವೆಹಿಕಲ್, ಬರೀ 60,000 ಓಡಿದೆ. ಹೌದು ಸರ್, ಖಂಡಿತ. ಸೂಪರ್ ಸೂಪರ್, ಒಳ್ಳೆ ಪ್ರೈಸ್ ಇದೆ. 4,85,000 ವಿತ್ ಲೋನ್ ಆಗುತ್ತಲ್ಲ? ಲೋನ್ ಹೇಳಿ. 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ, 35,000 ಕ್ಯಾಶ್ ತಗೊಂಡು. ಇನ್ನೂ ಪ್ರೊಫೈಲ್ ಚೆನ್ನಾಗಿತ್ತಾ? ಪೇಮೆಂಟ್ ತರಬೇಡಿ, ಬನ್ನಿ ಸರ್. ಏನು ಬೇಡ, ಹಂಗೆ ಬನ್ನಿ, ಹಂಗೆ ತಗೊಂಡ್ ಹೋಗ್ಬೋದು. ಅದು ಪೋಲೋ ಸಿಗುತ್ತೆ ನಿಮ್ಗೆ, ಏನು ಬೇಡ, ಕೈ ಬಿಡ್ಸ್ಕೊಂಡ್ ಬನ್ನಿ. ಬಟ್ ಪ್ರೊಫೈಲ್ ಚೆನ್ನಾಗಿರ್ಬೇಕು ನಿಮ್ದು. ಖಂಡಿತ ಪೋಲೋ ಸಿಗುತ್ತೆ. ಹಾಗೆ i20 ಇದೆ. ಇದು ಬಂದು 2012 ಮಾಡಲು ಸ್ಪೋರ್ಟ್ಸ್ ಆಪ್ಷನ್ ಅಲ್ಲೂ. ಇದ್ರಲ್ಲಿ ಕೂಡ ನಿಮ್ಗೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆಡಿಯೋ ಕಂಟ್ರೋಲ್ ಸ್ಟೇರಿಂಗ್ ಬರುತ್ತೆ, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಒಳ್ಳೆ ಲೆದರ್ ಇಂಟೀರಿಯರ್ಸ್ ಇದೆ. ವೆಹಿಕಲ್ ಕೂಡ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಓಕೆ, ನಿಮ್ಗೆ ಎಲ್ಲಾ ತರ ಆಪ್ಷನ್ಸ್ ಬರುತ್ತೆ. ಆ ಟೈಮಲ್ಲಿ ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರೋದ್ರಿಂದ ನಿಮ್ ಪ್ರತಿಯೊಂದು ಆಪ್ಷನ್ ಇದರಲ್ಲಿ ಅವೈಲೇಬಲ್ ಇತ್ತು. ಕಂಪನಿಯಿಂದ ಅಲಾಯ್ ವೀಲ್, ಹೊಸ ಟೈರ್, ಪ್ರತಿಯೊಂದು ಬ್ಯಾಕ್ ವೈಪರ್, ಡಿಪೋ, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಸೊ ಪ್ರೈಸ್ ವೈಸ್ ಅಂತ ಹೇಳಿದ್ರೆ ಸರ್ ಎಲ್ಲಾ ಕಡೆ 4.5 ಲಕ್ಷ ಇದೆ 2012 ಮಾಡಲು. ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಮಾತ್ರ 3,75,000 ಇದೆ ಸರ್. ಲೋನ್ ಬೇಕಾ ಸರ್? 3.5 ಲಕ್ಷ ಲೋನು ಸರ್. 25,000 ಕ್ಯಾಶ್ ತಗೊಂಡು 25,000 ರೂಪಾಯಿ 25,000 ತಗೊಂಬನ್ನಿ ಸರ್. i20 ತಗೊಂಡು ಸಿಗಲ್ಲ ಸರ್. ಕಾರ್ ಕೊಡ್ತೀನಿ ಬನ್ನಿ ಸರ್. 25,000 ರೂಪಾಯಿ ಸರ್. ಹೌದು, 25,000 ತಂದ್ರೆ ಎಷ್ಟು ಕಟ್ಟಕ್ ಬರ್ಬೋದು ಸರ್ ಅವ್ರಿಗೆ? ಸರ್ 3.5 ಲಕ್ಷ ಲೋನ್ ತಗೊಂಡ್ರೆ 2012 ಮಾಡಲಿಗೆ ಒಂದು 3 ವರ್ಷ ಲೋನ್ ತಗೊಂಡ್ರೆ 10,000 EMI ಬರುತ್ತೆ ಸರ್. 10,000 ಬರುತ್ತೆ. ಹಾಗಾದ್ರೆ ನಿಮ್ದೊಂದು 20-25,000 ಸಂಬಳ ಇದ್ರೆ ಒಳ್ಳೇದು. ಇಲ್ಲ ಫ್ಯಾಮಿಲಿ ಯಾರು ಸಪೋರ್ಟ್ ಇದ್ರೆ ನಿಮ್ಗೆ ಒಂದು 15,000 ಸಂಬಳ ಇದ್ರೆ ಮಾಡ್ಬೋದು. ನೆಕ್ಸ್ಟ್ i10 ಸರ್. i10 ಇದು ಒಂದು ಸ್ಪೋರ್ಟ್ಸ್ ವೇರಿಯಂಟ್, ಕೊಪ್ಪ ಇಂಜಿನ್. ಒಳ್ಳೆ ಇಂಜಿನ್. ಇದ್ರಲ್ಲೂ ಕೂಡ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇನ್ಬಿಲ್ಟ್ ಕಂಪನಿಯಿಂದನೇ ಸಿಸ್ಟಮ್ ಎಲ್ಲ ಬರ್ತದೆ. ಎಸಿ, ಲೆದರ್ ಸೀಟ್ಸ್, ಬ್ಯಾಕ್ ವೈಫರ್, ಡಿಫಾಗರ್ ಕೂಡ ಬರುತ್ತೆ. ಹಾಕಿದ್ದಾರೆ ಸರ್. ಅವರಲ್ಲಿ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ. ಹಾಗೆ ನಿಮ್ಗೆ ಪ್ರತಿಯೊಂದು ಆಪ್ಷನ್ಸ್ ಏನಿದೆ ಎಲ್ಲ ಬರುತ್ತೆ. ಡಿಫಾಗರ್, ವೈಪರ್ ಪ್ರತಿಯೊಂದು ಬರುತ್ತೆ ನಿಮ್ಗೆ ಇದರಲ್ಲಿ. ಕಪ್ಪ ಇಂಜಿನ್ ಬರೋದ್ರಿಂದ ಒಳ್ಳೆ ಇಂಜಿನ್ ಕೂಡ ಇರುತ್ತೆ. ಪೆಟ್ರೋಲ್ ವೇರಿಯಂಟ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಪ್ರೈಸ್ ವೈಸ್ ಅಂತ ಹೇಳಿದ್ರೆ 2012 ಮಾಡಲಿ ಇವತ್ತು i10 ಮ್ಯಾಗ್ನಾ ಯಾರ ತಗೋಬೇಕು ಅಂದ್ರೆ 3.5 ಲಕ್ಷ ಹೇಳ್ತಾರೆ. ನಾನು ಸ್ಪೋರ್ಟ್ಸ್ ಕೊಡ್ತೀನಿ ಸರ್. 3,45,000. ಅದು ನಿಮ್ ಚಾನಲ್ ಇಂದ ಬರ್ಲಿ ಸರ್. 3,30,000 ಕೊಡ್ತೀನಿ. ಲೋನ್ ಬೇಕಾ ಸರ್? 2.5 3 ಲಕ್ಷ ಲೋನ್ ಸರ್. 30,000 ಕ್ಯಾಶ್ ತಗೊಂಬರಕ್ಕೆ ಹೇಳಿ ಸರ್. 30,000 ತಂದ್ರೆ ಕಪ್ಪ ಇಂಜಿನ್ ಬರುವಂತ i20 ತಗೊಂಡೋಗ್ಲಿ, 30,000 ತಗೊಂಬರ್ಲಿ, i10 ತಗೊಂಡೋಗ್ಲಿ, ಬನ್ನಿ ಸರ್. 25, 30 ಅಷ್ಟೇ. ಅದೇ ರೀತಿ ಸರ್, ಇವತ್ತು ಫಿಯೇಟ್ ಪುಂಟೋ ನಾನ್ ಕೂಡ ಚಾಲೆಂಜಿಂಗ್ ಪ್ರೈಸ್ ಎಲ್ಲಿ ಬೇಕಾನ ಚೆಕ್ ಮಾಡ್ಕೊಬಹುದು ಸರ್. ಇವತ್ತು ಫಿಯೇಟ್ ಪುಂಟೋ ಒಂದ್ ತಗೊಬೇಕು, 2009 ಮಾಡ್ಲು, ಅದು ಮ್ಯಾಗ್ ವೀಲ್ ಎಲ್ಲ ಇರುವಂತ ಗಾಡಿ ಅಂತ. ಸೊ ಇವತ್ತು 2.5 ಲಕ್ಷ 3 ಲಕ್ಷ ಇದೆ ಸರ್ ಹೊರಗಡೆ. ಸರ್ 1.5 ಲಕ್ಷ ತಗೊಂಡ್ಬರ್ಲಿ ಸರ್. 1.5 ಲಕ್ಷ ಸರ್. ಲೋನ್ ಗೀನ್ ಏನ್ ಬೇಡ ಸರ್, ಫುಲ್ ಕ್ಯಾಶ್ 1.5 ಲಕ್ಷ ತಗೊಂಡ್ಬರ್ಲಿ, ಗಾಡಿನ ತಗೊಂಡ್ಬರ್ಲಿ. 1.5 ಲಕ್ಷ ಪುಂಟೋನಾ? ನಾವು ಫಿಯೇಟ್ ಪುಂಟೋ ಸರ್. ಒಳ್ಳೆ ಲೆದರ್ ಸೀಟು, ಒಳ್ಳೆ ಇನ್ಬಿಲ್ಟ್ ಸಿಸ್ಟಮ್, ಒಳ್ಳೆ ಮ್ಯಾಗ್ ವೀಲ್ ನೋಡಿ ಸರ್. ಐ ಥಿಂಕ್ ಒಂದು 2 ಲಕ್ಷದ ಕಮ್ಮಿ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಪುಂಟೋ ಚೆನ್ನಾಗಿದೆ. ಇಂಟೀರಿಯರ್ ನೋಡ್ಬೋದು. ಇಂಟೀರಿಯರ್ ಲೆದರ್ ಸೀಟ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಫ್ಟರ್ ಮಾರ್ಕೆಟ್ ಪಯೋನಿಯರ್ ಇದೆ. ಎಸಿ ಕೂಡ ವರ್ಕಿಂಗ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ. ಸ್ವಲ್ಪ ಧೂಳು ಹಿಡಿದಿದೆ ಅಷ್ಟೇ, ತೊಳೆದು ವಾಷಿಂಗ್ ಮಾಡಿ ಎಲ್ಲ ಕೊಡ್ತಾರೆ. ಹಾಗೆ ಬೆಸ್ಟ್ ಅಂತ ಹೇಳಿದ್ರೆ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಇದೆ. ಟೈರ್ ಪ್ರೊಫೈಲ್ ಅಂತೂ ಸೂಪರ್ ಆಗಿದೆ. ಫ್ರಂಟ್ ಸ್ವಲ್ಪ ಉಜ್ಜಿದೆ. ಓಕೆ, ಆಯ್ತು ಇಷ್ಟೇ ಸರ್. ಗಾಡಿ ಪ್ರೈಸ್ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ನಮ್ ಪ್ರತಿ ಸಲ ಬಂದಾಗಲೂ ಒಂಥರ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಮಾತಾಡೋದಕ್ಕೆ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತರ ನೀವು ಮಾತಾಡ್ತೀರಾ. ಆ ಮಾತಲ್ಲೇ ಒಂಥರ. ಸೊ
ನಾನ್ ಪ್ರತಿ ಸಲ ವಿಡಿಯೋ ಮಾಡಿದಾಗ್ಲೂ ಒಳ್ಳೆ ರೀಚ್ ಸಿಕ್ಕಿದೆ ಸರ್. ಲಾಸ್ಟ್ ಟೈಮ್ ಮಾಡಿದ್ ಸಖತ್ ರೀಚ್ ಸಿಕ್ಕಿತ್ತು. ಯಾಕೋ ಗೊತ್ತಿಲ್ಲ, ಕಸ್ಟಮರ್ ಇಷ್ಟಪಡಕ್ ಸ್ಟಾರ್ಟ್ ಮಾಡಿದಾರೆ ನಂಜುಂಡೇಶ್ವರ ಕಾರ್ಸ್ ಅಂದ ತಕ್ಷಣ ನೋಡ್ತಾರೆ, ಕ್ಲಿಕ್ ಮಾಡಿ. ಖಂಡಿತ ಸರ್, ಯಾಕೆಂದ್ರೆ ಒಳಗಿರೋದೇ ಮಾತು ಹೊರಗಡೆ ಬರೋದ್ರಿಂದ ಖಂಡಿತವಾಗಿ ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಹೌದು. ಹೇಗೆ ಸರ್ ಕಸ್ಟಮರ್ನ ಯಾವ ತರ ಈ ಸಲ ಖುಷಿ ಪಡಿಸ್ತೀರಾ? ಏನಾದ್ರು ಆಫರ್ ಕೊಡ್ತೀರಾ? ನಂಜುಂಡೇಶ್ವರ ಕಾರ್ಸ್ ಅಲ್ಲಿ ಯಾವುದೇ ಆಫರ್ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಮ್ಮ ಪ್ರೈಸ್ ಅಲ್ಲೇ ಆಫರ್ ಇದೆ ಸರ್. ಹೌದಾ? ಪ್ರೈಸ್ ಅಲ್ಲೇ ಆಫರ್ ಇದೆ. ಲೋನ್ ಆಪ್ಷನ್ ಅಂತ ಬಂದಾಗ ಒಳ್ಳೆ ಆಪ್ಷನ್ ಅಲ್ಲಿ ಲೋನ್ 80%, 90%, 95% ವರ್ಗು ಲೋನ್ ಮಾಡ್ಕೊಡ್ತಾ ಇದೀವಿ. ಆಮೇಲೆ ಮೂರನೇದಾಗಿ ಇವತ್ತು ನಾವು ಕೊಡ್ತಾ ಇರೋದು ಪ್ರತಿಯೊಬ್ಬರಿಗೂ ಕೂಡ ಒರಿಜಿನಲ್ ವೆಹಿಕಲ್ಸ್, ನೋ ಇಂಪ್ಯಾಕ್ಟ್ಸ್, ನೋ ರೀನಂಬರ್. ನಾವು ಯಾವ್ದನ್ನು ಆ ತರ ಗಾಡಿಗಳನ್ನ ಕೊಡ್ತಾ ಇಲ್ಲ. ಪ್ರತಿಯೊಬ್ರು ಈಗ ಬಂದವರಿಗೆ 6 ತಿಂಗಳು ಇಂಜಿನ್ ಗೇರ್ ಬಾಕ್ಸ್ ಗ್ಯಾರಂಟಿ ವಾರಂಟಿ ಬೇಕು ಅಂದ್ರೂ ಕೊಡ್ತಾ ಇದೀವಿ. ಸೊ ಆಮೇಲೆ ಅವ್ರಿಗೆ ಏನಾದ್ರೂ ಒಂದು ಸರ್ವಿಸ್ ಫ್ರೀ ಸರ್ವಿಸ್ ಬೇಕು ಅಂದ್ರೂ ಅವೈಲಬಿಲಿಟಿ ಕೊಡ್ತಾ ಇದೀವಿ. ಸೊ ಬರೋ ಕಸ್ಟಮರ್ಗೆ ಬೇರೆ ಯಾವುದೇ ವೆಹಿಕಲ್ ಇರಲಿ, ಬೇರೆ ಕಡೆ 4 ಲಕ್ಷಕ್ಕೆ ಸಿಗುವಂತ ಗಾಡಿನ ನಮ್ಮಲ್ಲಿ 3.5 ಲಕ್ಷಕ್ಕೆ, ಬೇರೆ ಕಡೆ 10 ಲಕ್ಷಕ್ಕೆ ಸಿಗುವಂತ ಗಾಡಿನ ನಮ್ಮಲ್ಲಿ 9 ಲಕ್ಷಕ್ಕೆ, ಬೇರೆ ಕಡೆ 12 ಲಕ್ಷಕ್ಕೆ ಸಿಗುವಂತ ಗಾಡಿ ನಮ್ಮಲ್ಲಿ 10 ಲಕ್ಷಕ್ಕೆ, ಈ ತರ ಡಿಫರೆನ್ಸ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಅದಕ್ಕಿನ್ನ ಆಫರ್ ಏನ್ ಬೇಕು ಹೇಳಿ ಸರ್, ಖಂಡಿತವಾಗಿ ನಂಜುಂಡೇಶ್ವರ ಕಾರ್ಸ್ ಇಂದ ಖಂಡಿತವಾಗಿ ಕೊಡ್ತೀವಿ. ಅದರಿಂದ ಏನು ಬೇಡ ಸರ್, ಅಲ್ವಾ? ಆಮೇಲೆ ಪಾಸಿಟಿವ್ ಕಮೆಂಟ್ ಸರ್, ನಂಜುಂಡೇಶ್ವರ ಇದಕ್ಕೆ ಪಾಸಿಟಿವ್ ಕಮೆಂಟ್. ಖಂಡಿತ ಸರ್, ಯಾಕೆಂದ್ರೆ ನಾವು ಪಾಸಿಟಿವ್ ಆಗಿ ನಾವು ಹಾರ್ಟ್ ಇಂದ ಮಾಡ್ತಾ ಇದೀವಿ, ಹಾರ್ಟ್ ಟಚ್ ಮಾಡ್ತಾ ಇದೀವಿ, ಹಂಗಾಗಿ ಪಾಸಿಟಿವ್ ಅಲ್ವಾ? ಹೌದು. ಸೊ ತಗೊಂಡ್ ಹೋದ್ರೆ ಮಾತ್ರ ಮತ್ತೆ ಬರ್ತಾ ಇದಾರೆ, ರೀಬೌಂಡ್ ಆಗ್ತಾರೆ ಅಲ್ವಾ? ನೋಡಿ, ಕಸ್ಟಮರ್ಸ್ ನಮ್ಗೆ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಇರೋದು. ಯಾರು ವೆಹಿಕಲ್ ತಗೊಂಡ್ ಹೋಗ್ತಾರೆ ಇಲ್ಲಿಂದ, ಅವರು ಖಂಡಿತವಾಗಿ ಅವ್ರ ಕಡೆಯಿಂದ 2 ಗಾಡಿ 3 ಗಾಡಿ ಖಂಡಿತವಾಗಿ ನಮ್ಮಿಂದ ಖರೀದಿ ಆಗುತ್ತೆ. ನಮ್ಮಲ್ಲಿ ವೆಹಿಕಲ್ ಇಲ್ಲ ಅಂದ್ರೂ ಕೂಡ ತುಂಬಾ ಜನ ವೆಯ್ಟ್ ಮಾಡಿ ತಗೊಂಡ್ ಹೋಗ್ತಾ ಇದಾರೆ. ಅಣ್ಣ ನಾನು ಇನ್ನೂ 1 ವಾರ ವೆಯ್ಟ್ ಮಾಡ್ತೀನಿ, ನಿಮ್ಮ ಹತ್ರ ತಗೊಂತೀನಿ ಅಂತ. ಅದೊಂದು ನಮ್ಗೆ ತುಂಬಾ ತೃಪ್ತಿ ಇದೆ, ಖುಷಿ ಇದೆ ಅಲ್ವಾ? ಹೌದು, ಸೂಪರ್. ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಇಲ್ಲಿ ಬಂದ್ರೆ ಅಂತ ನನಗೂ ಕೂಡ ಅನ್ಸುತ್ತೆ. ಯಾಕಂದ್ರೆ ವಿಡಿಯೋ ಮಾಡ್ಬೇಕಾದ್ರೂ ನಮಗೂ ಒಂಥರ ಪಾಸಿಟಿವ್ ವೈಬ್ ಇರುತ್ತೆ ಇಲ್ಲಿ ಬಂದ್ ಮಾಡಿದಾಗ. ಯಾಕೋ ಜಾಗನೇ ಪಾಸಿಟಿವ್ ಏನೋ ಗೊತ್ತಿಲ್ಲ ನಮ್ಗೆ, ಬಟ್ ಒಳ್ಳೆ ವೈಬ್ ಇದೆ. ಬನ್ನಿ ಒಂದ್ಸಲಿ ವಿಸಿಟ್ ಮಾಡಿ. ಇವ್ರ ಹತ್ರ ಸುಜುಕಿ ಕಾರ್ಗಳಿಗಂತೂ ಕಮ್ಮಿ ಇಲ್ಲ. ಇವಾಗ ಹುಂಡೈ ಕಾರ್ಗೂ ಶಿಫ್ಟ್ ಆಗ್ತಾ ಇದಾರೆ. ಹುಂಡೈ ಎಲ್ಲ ಇದೆ, ಅವ್ರಿಗೆ ಏನ್ ಬೇಕು ಎಲ್ಲಾ ವೆಹಿಕಲ್, ಎಲ್ಲಾ ಗಾಡಿಗಳು ಸಿಗುತ್ತೆ. ಎರ್ಟಿಗಾ ಬೇಕು ಅಂದ್ರೆ ಎರ್ಟಿಗಾ ಸಿಗುತ್ತೆ, ಇನೋವಾ ಬೇಕಂದ್ರೆ ಇನೋವಾ ಸಿಗುತ್ತೆ. 4 ಲಕ್ಷಕ್ಕೆ ಇನೋವಾ ಕೊಟ್ರಿ, ಸೂಪರ್. 4 ಲಕ್ಷಕ್ಕೆ ಇನೋವಾ ಎಲ್ಲೂ ಸಿಗಲ್ಲ ಸರ್, ನಾವು ಕೊಡ್ತಾ ಇದೀವಿ ಅಲ್ವಾ? ಈ ತರ ಪ್ರತಿಯೊಬ್ಬ ವೀಕ್ಷಕರು ಮನ ಮುಟ್ಟುವಂತೆ ನಾವು ಪ್ರೈಸ್ ಕೊಡ್ತಾ ಇದೀವಿ. ಓಕೆ, ಸೂಪರ್. ಒಂದ್ಸಲಿ ಬಂದು ವಿಸಿಟ್ ಮಾಡಿ ನಂಜುಂಡೇಶ್ವರ ಕಾರ್ಸ್. ಎಲ್ಲಿ ಬರ್ಬೇಕು ಸರ್ ಇಲ್ಲಿ? ಸರ್ ನಮ್ಮ ಶೋರೂಮ್ ಬರ್ಬೇಕು ಅಂದ್ರೆ ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್ ಅಲ್ಲಿ ಮಾರುತಿ ನಗರ ಬಸ್ ಸ್ಟಾಪ್ ಅಂತ ಇದೆ. ಅಲ್ಲಿ ಬಂದ್ರೆ ಸಾಕು, ನಮ್ಮ ಆಫೀಸ್ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಬಸ್ ಸ್ಟಾಂಡ್ ಪಕ್ಕನೇ ಇದೆ. ಸೊ ಎರಡನೇದಾಗಿ ನೀವು ಗೂಗಲ್ ಅಲ್ಲಿ ಅಪ್ಡೇಟ್ ಆಗಿದೆ, ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂತ ಹೊಡೆದ್ರೆ ಸಾಕು, ನಿಮ್ಗೆ ಗೂಗಲ್ ಮ್ಯಾಪ್ ಅಲ್ಲಿ ಓಪನ್ ಆಗ್ಬಿಡುತ್ತೆ. ಡೈರೆಕ್ಟ್ ಆಗಿ ಬಂದ್ಬಿಡ್ತೀರಾ? ಖಂಡಿತ ಬರ್ಬೋದು. ಓಕೆ ಸರ್, ಒಳ್ಳೇದಾಗ್ಲಿ ಸರ್. ಈ ಸಲ ಕೂಡ ಬಿಸ್ನೆಸ್ ಹಾಗೆ ಆಗ್ಲಿ. ಥ್ಯಾಂಕ್ ಯು ಸರ್. ಲಾಸ್ಟ್ ಟೈಮ್ ತರ. ಥ್ಯಾಂಕ್ ಯು ಸೊ ಮಚ್ ಸರ್.